ಓಂ ಶಾಂತಿ. ಇದು ಹಂಸಬೇನವರ ಅನುಭವ ಭಾಗ 4. ನಾನು ಅನುಭವ ತಿಳಿಸಿದ್ದೆ. ಯಾವಾಗ ನಾವು ಶುಭ ಸಂಕಲ್ಪ ಶುಭ ಭಾವನೆ ಇಡ್ತೇವೆ, ಅದರ ಲಾಭ ಏನಾಗತ್ತೆ, ಶುಭ ಚಿಂತನೆ ಮಾಡಿದಾಗ ಅದರಿಂದ ಏನು ಲಾಭ ಆಗತ್ತೆ, ನಮಗಂತೂ ತಕ್ಷಣ ಲಾಭ ಆಗತ್ತೆ, ಬೇರೆಯವರಿಗೂ ಅದರ ಲಾಭ ಆಗತ್ತೆ, ಬಹಳ ಲಾಭ ಆಗತ್ತೆ. ಈಗಂತೂ ರೋಗಗಳು ಬಹಳ ಹೆಚ್ಚಾಗ್ತಾ ಇದೆ, ಪರಿವಾರದವರಿಗೂ ರೋಗ ಹೆಚ್ಚಾಗ್ತಿದೆ. ಹೊರಗಿನವರಂತೂ ಜಾಸ್ತಿ ರೋಗಗಳಿದ್ದಾವೆ. ಅಮೆರಿಕಲ್ಲಂತೂ 1,00,000ಕ್ಕಿಂತ ಜಾಸ್ತಿ ಕೊರೋನಾ ವೈರಸ್ ಕಾರಣ ಶರೀರ ಬಿಟ್ಟಿದ್ದಾರೆ. ಇಲ್ಲಂತೂ ರೋಗ ಜಾಸ್ತಿ ಇದೆ. ನಾನು ನಿಮಗಿದೇ ತಿಳಿಸ್ಬೇಕಾಗಿದೆ. ಯಾವಾಗ ನಾವು ಶುಭ ಚಿಂತನೆ ಮಾಡ್ತೇವೆ, ಶುಭ ಸಂಕಲ್ಪ ಮಾಡ್ತೇವೆ, ಸಕಾರಾತ್ಮಕ ವಿಚಾರ ಮಾಡ್ತೇವೆ, ಅದರ ಪ್ರಭಾವ ತಕ್ಷಣ ಆಗತ್ತೆ. ಯಾವಾಗ ನಾವು ಬಾಬಾ ಅವರನ್ನ ನೆನಪು ಮಾಡ್ತೇವೆ ಹೃದಯದಿಂದ, ತಕ್ಷಣ ನಮಗೆ ಆ ಶಕ್ತಿ ಸಿಕ್ಬಿಡತ್ತೆ, ಸ್ವಲ್ಪನೂ ಲೇಟ್ ಆಗಲ್ಲ. ಅದೇ ರೀತಿ ಯಾವಾಗ ನಾವು ಶುಭ ಸಂಕಲ್ಪ ಮಾಡ್ತೇವೆ, ತಕ್ಷಣ ಅಂತೂ ನನಗೆ ಶಕ್ತಿ ಸಿಗತ್ತೆ, ಶರೀರಕ್ಕೆ, ಬೇರೆಯವರಿಗೂ ಶಕ್ತಿ ಸಿಗತ್ತೆ. ನೀವು ಪ್ರತಿಯಾದ್ರೂ ಯೋಚನೆ ಮಾಡ್ತೇವೆ, ಅದು ದೊಡ್ಡ ರೋಗ ಇರ್ಬೋದು ಅಥವಾ ಸಣ್ಣ ಪುಟ್ಟ ರೋಗ ಇರ್ಬೋದು, ಇದೇ ತಿಳ್ಕೋಬೇಕು. ಯಾವಾಗ ನಮ್ಮ ಕಾರ್ ರಿಪೇರ್ ಆಗ್ಬಿಡತ್ತೆ, ನಾವಂತೂ ಮೆಕ್ಯಾನಿಕ್ ಅಲ್ಲ, ನಮಗೇನು ಗೊತ್ತಿಲ್ಲ, ಕಾರ್ ಬಗ್ಗೆ ಏನು ಗೊತ್ತಿಲ್ಲ, ನಾವು ಮೆಕ್ಯಾನಿಕ್ ಕೊಟ್ಬಿಡ್ತೇವೆ ಗ್ಯಾರೇಜಲ್ಲಿ, ಸರಿ ಮಾಡ್ತಾರೆ. ಗ್ಯಾರೇಜಲ್ಲಿ ಕೊಟ್ಟಾಗ ಬಾಬಾ ಅವ್ರು ನಮಗೆ ಕಲಿಸಿದ್ದಾರೆ, ಇದು ನಮ್ಮ ಶರೀರ ಆಗಿದೆ, ಈ ಶರೀರನೇ ಒಂದು ಕಾರ್ ಆಗಿದೆ. ಆದ್ರೆ ಆ ಕಾರ್ ಅಂತೂ ಗ್ಯಾರೇಜಿಗೆ ಕೊಟ್ಬಿಡ್ತೇವೆ, ಮೆಕ್ಯಾನಿಕ್ ಮೇಲೆ ಬಿಟ್ಬಿಡ್ತೇವೆ. ಆದ್ರೆ ನಮ್ಮ ಶರೀರಕ್ಕೆ ರೋಗ ಬಂದಾಗ ನಾವೇನ್ ಮಾಡ್ತೇವೆ, ನಾವು ಹಾಸ್ಪಿಟಲ್ ಹಾಗೂ ಡಾಕ್ಟರಿಗೆ ಸಮರ್ಪಣೆ ಮಾಡ್ಬಿಡ್ತೇವೆ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನನ್ನು ಸರಿ ಮಾಡ್ಬಿಡಿ. ಎಲ್ಲ ಡಾಕ್ಟರ್ಸ್ ಇದೇ ರಿಸರ್ಚ್ ಮಾಡಿದ್ದಾರೆ, ನಂದು ಇದೇ ಅನುಭವ ಆಗಿದೆ. ಈ ರೀತಿ ಮಾಡಬಾರ್ದು. ಇದು ನನ್ನ ಜೀವನ ಇದೆ, ನನ್ನ ಬ್ರಾಹ್ಮಣ ಜೀವನ ಇದೆ, ಇದು ಬಹಳ ಅಮೂಲ್ಯವಾದಂಥ ಜೀವನ, ಶರೀರ ಆಗಿದೆ. ಇದನ್ನ ಸರಿ ಮಾಡ್ಬೇಕಾದ್ರೆ ನನ್ ಅವಶ್ಯವಾಗಿ ಯೋಚನೆ ಮಾಡಿ ಸಹಯೋಗ ಕೊಡ್ಬೇಕು, ಶರೀರಕ್ಕೆ ಕೋಆಪರೇಷನ್ ಕೊಡ್ಬೇಕು. ಡಾಕ್ಟರ್ಸ್ ಒಬ್ಬರೇ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ಸರಿ ಮಾಡಲ್ಲ, ಆದ್ರೆ ಹಾಸ್ಪಿಟಲ್ ನನಗೆ ಪೂರ್ಣವಾಗಿ ಸರಿ ಮಾಡಲ್ಲ ಆರೋಗ್ಯ. ಆದ್ರೆ ನಾನು ಯಾವಾಗ ಸಹಯೋಗ ಕೊಡ್ತೇನೆ, ನನ್ನ ಪರಿವಾರದವರು, ಬ್ರಾಹ್ಮಣ ಪರಿವಾರದವರು, ಲೌಕಿಕ ಪರಿವಾರದವರು, ಅವರಿಂದನೂ ನನಗೆ ಸಹಯೋಗ ಪೂರ್ಣವಾಗಿ ಬೇಕಾಗಿದೆ. ನನ್ನನ್ನು ಕೇಳ್ತಾರೆ, ಕ್ಯಾನ್ಸರ್ ಪೇಷಂಟ್ಸ್ ಬಂದಾಗ ನನ್ನನ್ನು ಕೇಳ್ತಾರೆ, ಬಹಳ ಪರೇಶಾನ್ ಆಗಿರ್ತಾರೆ. ಯಾರಿಗೆ ಕ್ಯಾನ್ಸರ್ ಆಗಿರತ್ತೆ ಅವರಿಗೂ ತೊಂದರೆ, ಪರಿವಾರದವರಿಗೂ ಬಹಳ ತೊಂದರೆ, ಪರೇಶಾನ್ ಆಗಿರುತ್ತೆ, ಚಿಂತೆ ಆಗತ್ತೆ, ವಿಚಾರ ಬರುತ್ತೆ, ಈಗೇನಾಗ್ಬೋದು, ಭವಿಷ್ಯದಲ್ಲಿ ಏನಾಗ್ಬೋದು. ಬಹಳ ಗಾಬರಿ ಆಗಿರ್ತಾರೆ, ದುಃಖಿಯಾಗಿರ್ತಾರೆ. ನಾನು ನಿಮಗೆ ತಿಳಿಸಿದ್ದೆ, ಯಾರು ರಿಸರ್ಚ್ ಮಾಡಿದ್ದಾರೆ, ಯಾವಾಗ ಈ ರೀತಿ ಸಂಕಲ್ಪ ಮಾಡ್ತೇವೆ, ಅವಾಗ ನಮ್ಮ ಪರಿವಾರದವ್ರು ಯಾರಿದ್ದಾರೆ, ನಮಗೆ ಪ್ರಿಯವಾದಂಥ ಸದಸ್ಯರು ಹಾಗೂ ಯಾರೇ ಇರ್ಬೋದು, ಅವರಿಗೆ ಯಾವಾಗ ಈ ಸಂಕಲ್ಪ ಆ ರೋಗಿ ಬಗ್ಗೆ ಮಾಡ್ತೇವೆ, ಆ ಸಂಕಲ್ಪದ ಪ್ರಭಾವ ಅದು ಜಾಸ್ತಿ ಬೀಳತ್ತೆ. ಅವ್ರಿಗೆ ಬೇಗ ನಿರೋಗಿಯಾಗಿ ಮಾಡುವಂಥ ಸಹಯೋಗ ಕೊಡ್ಲಿಕ್ಕಾಗಲ್ಲ. ಅಂದಾಗ ನಾವ್ ಈ ರೀತಿ ದಯೆ ಮಾಡ್ಕೂಡ್ದು ಅವ್ರ ಪ್ರತಿ. ನಾವ್ಯಾಕೆ ದಯೆ ಮಾಡಬೇಕು? ಭಗವಂತ ಇದ್ದಾರೆ, ದಯೆ ತೋರಿಸೋರು. ಗುಜರಾತಿಯಲ್ಲಿ ಹೇಳ್ತಾರಲ್ಲ,
ದಯೆ ಸಾಗರ ಭಗವಂತ. ಆಗಾಗ ದಯೆ ಮಾಡೋದ್ರಿಂದ ನಮಿಗೂ ಲಾಭ ಆಗಲ್ಲ, ಯಾರ ಮೇಲೆ ನಾವು ದಯೆ ತೋರಿಸ್ತಿದ್ದೀವಿ ಅವರಿಗೂ ಲಾಭ ಆಗಲ್ಲ. ನಾವೇನ್ ಯೋಚನೆ ಮಾಡಬೇಕು, ಒಂದೂ ನಕಾರಾತ್ಮಕ ಸಂಕಲ್ಪ ಮಾಡಕೂಡ್ದು. ನನ್ನ ಸಹೋದರಿ, ನನ್ನ ಸಹೋದರ, ನನ್ನ ಪರಿವಾರ ಅವರಿಗೆ ಇಷ್ಟು ಶಕ್ತಿ ಕೊಡಬೇಕಾಗಿದೆ. ಮನಸ್ಸಿಂದ ಬಾಬಾ ಅವರಿಂದ ಶಕ್ತಿ ತಗೊಂಡು ಹೇಗೆ ಕ್ಯಾನ್ಸರ್ಗೆ ಮುಂಚೆ ಇದ್ರು ಅದೇ ತರ ಸರಿ ಆಗ್ತಾರೆ, ಬಿಲ್ಕುಲ್ ಸರಿ ಹೋಗ್ಬಿಡ್ತಾರೆ. ನನಗೆ ಉಮಂಗ ಉತ್ಸಾಹ ತರ್ಕೋಬೇಕು, ನನಗೂ ಬಾಬಾ ಅವ್ರ ಚಾನ್ಸ್ ಕೊಟ್ಟಿದ್ದಾರೆ ಸೇವೆ ಮಾಡ್ಲಿಕ್ಕೆ, ನನ್ನ ಸಹೋದರನ ಸೇವೆ ಮಾಡ್ಲಿಕ್ಕೆ ಬಾಬಾ ಅವ್ರ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಲೌಕಿಕ ಪರಿವಾರದವರು ನನ್ನ ಸಹೋದರ ಸಹೋದರಿ ಅಲ್ವಾ, ನನಗೊಳ್ಳೆ ಚಾನ್ಸ್ ಸಿಕ್ಕಿದೆ ಸೇವೆ ಮಾಡ್ಲಿಕ್ಕೆ. ಬಾಬಾ ಅವರಿಂದ ಶಕ್ತಿ ತಗೋಬೇಕಾಗಿದೆ, ಖುಷಿಯಾಗಿ ಕೊಡಬೇಕು. ಈ ರೀತಿ ಸಹಯೋಗ ಕೊಟ್ಟಾಗ ಯಾರಿಗೆ ರೋಗ ಇದೆ ಬೇಗ ಬೇಗ ನಿರೋಗಿ ಆಗ್ಬಿಡ್ತಾರೆ, ಆರೋಗ್ಯವಂತರಾಗ್ತಾರೆ. ಇದು ಇನ್ನೊಂದು ರಿಸರ್ಚ್ ಮಾಡಿದ್ದಾರೆ, ಅವಾಗ ಔಷಧಿ ಕೆಲಸ ಮಾಡಲ್ಲ. ಡಯಾಬಿಟೀಸ್ ಇಂದು ಜಾಸ್ತಿ ಡೋಸೇಜ್ ತಗೋಬೇಕಾಗತ್ತೆ, ಅಲ್ಲಲ್ಲಿ ಔಷಧಿ ಕೆಲಸ ಮಾಡಲ್ಲ, ಸ್ವಲ್ಪ ಕೆಲಸ ಮಾಡತ್ತೆ ಆಮೇಲೆ ಮಾಡಲ್ಲ. ಡಾಕ್ಟರ್ಸ್ ಏನ್ ರಿಸರ್ಚ್ ಮಾಡಿದಾರಲ್ವಾ ರೋಗ ನಿರೋಧಕ ಶಕ್ತಿ ಬಗ್ಗೆ, ಅವ್ರೇನ್ ಹೇಳ್ತಾರೆ, ಯಾವಾಗ ರೋಗ ಇದ್ದಾಗ ರೋಗದ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ, ದುಃಖಿಯಾಗಿರ್ತಾರೆ, ಯಾಕೆ ನನಗೆ ಈ ರೋಗ ಬಂತು, ಇದು ಯಾಕೆ ಸರಿ ಹೋಗೋದು ಹೇಗೆ ಅಂತ, ನನಗೆ ಈ ತೊಂದರೆ ಆಯ್ತು ಆ ತೊಂದರೆ ಆಯ್ತು, ಈ ಯೋಚನೆ ಮಾಡಿದಾಗ ನನ್ ಗತಿ ಏನಾಗತ್ತೆ ಅಂತ ನನ್ನ ಶರೀರ ರೆಸ್ಪಾಂಡ್ ಮಾಡಲ್ಲ ಔಷಧಿಗೆ. ಏಕೆಂದ್ರೆ ಶರೀರಕ್ಕೆ ನಾವು ನಕಾರಾತ್ಮಕ ರೆಸ್ಪಾಂಡ್ ಕೊಡ್ತೇವೆ. ಯಾವಾಗ ನಾವು ಔಷಧಿ ಕೊಡ್ತೇವೆ ಅಥವಾ ಡಾಕ್ಟರ್ಸ್ ಔಷಧಿ ಕೊಟ್ಟಾಗ ಅಷ್ಟು ಅದರ ಮೇಲೆ ಪ್ರಭಾವ ಬೀಳೋದಿಲ್ಲ. ಆದ್ರೆ ಯಾರ ಪೇಷಂಟ್ಸು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರು, ಹಾಸ್ಪಿಟಲ್ಲಿ ಬಹಳ ಔಷಧಿ ಕೊಟ್ರು, ಕೆಮೊಥೆರಪಿ, ರೇಡಿಯೇಷನ್ ಎಲ್ಲ ಕೊಟ್ರು, ಆದ್ರೆ ಅದರ ಪ್ರಭಾವ ಬೀಳಲಿಲ್ಲ. ಲಾಸ್ಟ್ ವರೆಗೂ ತಲುಪಿಬಿಟ್ರು, ಮನೆಗೆ ಕಳಿಸ್ಬಿಟ್ರಂತೆ ಡಾಕ್ಟರ್ಸ್ ಎಲ್ಲ, ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವರಿಗೆ ಉಮಂಗ ಉತ್ಸಾಹ ತುಂಬಿಸಿ ಅವರಿಗೆ ಆಶ್ವಾಸನೆ ಕೊಟ್ರು, ಆಶೆಯನ್ನು ಹುಟ್ಟಿಸಿದ್ರು. ಇದು ಸಂಭವ ಇದೆ, ನೀವು ಈ ರೀತಿ ಚೆನ್ನಾಗಿ ಆಗ್ಬಿಟ್ಟು ಹಾಸ್ಪಿಟಲಿಂದ ಓಡ್ಕೊಂಡು ಹೋಗ್ತೀರಾ ಅಂತ. ನಮ್ಮ ಹತ್ರ ಔಷಧಿ ಇದೆ, ಔಷಧಿನೂ ಇದೆ, ಆಶೀರ್ವಾದ ಇದೆ. ಸೊ ನಾನು ನಿಮಗೆ ಕಲಿಸ್ತೀನಿ. ಸೊ ಒಂದು ವಾರದ ಕೋರ್ಸ್ ನಾವು ಮಾಡಿಸ್ತೀವಿ ಅನ್ಯರಿಗೆ, ಅವರಿಗೂ ಒಂದು ಕೋರ್ಸ್ ಮಾಡಿಸ್ದೆ ಒಂದು ವಾರದ್ದು. ಹೇಗೆ ನಮ್ಮ ರೋಗದ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು, ನೆಗೆಟಿವ್ ಯೋಚನೆ ಮಾಡಕೂಡ್ದು. ಸೊ ಅದು ಹಿಂಗೂ ಆಗ್ಬೋದು, ಸ್ವಲ್ಪ ಟೈಮಿಗೆ ನಾವು ನೆಗೆಟಿವ್ ಯೋಚನೆ ಮಾಡ್ಬೋದು, ಆದ್ರೆ ತಕ್ಷಣ ನೆನಪು ಮಾಡ್ಕೋಬೇಕಾಗಿದೆ, ನಮ್ಮನ್ನ ನಾವು ರಿಮೈಂಡ್ ಮಾಡ್ಕೋಬೇಕು. ಏನಾಗ್ಬೇಕಾಗಿತ್ತು ಅದಂತೂ ಆಗೋಯ್ತು. ಈಗ ನಾನು ನನ್ನ ಕಾರ್ ಮೆಕ್ಯಾನಿಕ್ ಕೊಟ್ಟು ವಾಪಸ್ ಬಂದ್ಬಿಡಲ್ಲ, ಆದ್ರೆ ನಾನು ನನ್ನ ಶರೀರವನ್ನ ಸರಿ ಮಾಡ್ಕೊಳ್ಳಿಕ್ಕೆ ಬಹಳ ಸಹಯೋಗ ಕೊಡ್ತೀನಿ. ನನ್ನ ಡಾಕ್ಟರ್ಸಿಗೂ ಸಹಯೋಗ ಕೊಡ್ತೀನಿ, ಪರಿವಾರದವರಿಗೂ ಸಹಯೋಗ ಕೊಡ್ತೀನಿ. ನಾವಿದಿಂದ ಕಲಿಬಹುದು. ಬಾಬಾ ಅವ್ರ ಮಕ್ಕಳಾಗಿದ್ದೇವೆ, ಬಾಬಾ ಸಹಯೋಗ ಕೊಡ್ತಾರೆ, ಬಾಬನ್ ಜೊತೆಲಿ ಬಹಳ ಮಾತಾಡ್ಬೋದು. ಮನ್ಸಲ್ಲಿ ಏನ್ ಚಿಂತೆ ನಡೆಯತ್ತೆ, ಏನ್ ಕಷ್ಟ ಆಗ್ತಿದೆ, ಬಾಬಾ ಅವ್ರ ಜೊತೆಲಿ ಮಾತಾಡ್ಬೋದು. ಏನ್ ದುಃಖ ಆಗ್ತಿದೆ, ಏನ್ ಗಾಬರಿ ಆಗತ್ತೆ, ಬಾಬಾ ಅವ್ರಿಗೆ ತಿಳಿಸ್ಬೋದು. ನಮ್ಮ ಹತ್ರ ಅಂತೂ ಬಾಬಾ ಇದ್ದಾರೆ, ಬಾಬಾ ಅವ್ರು ನಮ್ಮ ಎದುರುಗಡೆ ಇದ್ದಾರೆ, ನಮ್ಮ ಜೊತೆಲಿ ಇದ್ದಾರೆ.
ಸೊ BKSಗೋಸ್ಕರ ಬಹಳ ಸಹಜ ಇದು. ಯಾರು ಬ್ರಾಹ್ಮಣ ಪರಿವಾರದಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ವಾ, ಸೊ ಅವರು ಬೇಗ ದಯೆಗೆ ಒಳಗಾಗ್ಬಿಡ್ತಾರೆ, ದಯೆ ತೋರಿಸ್ತಾರೆ. ಏನ್ ಮಾಡೋದು, ಅವ್ರಿಗೆ ಹೇಗ್ ಸಹಯೋಗ ಕೊಡೋದು, ಸೊ ಅವ್ರ ಕೈ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಹೋಗೋಲ್ಲ, ಒಳ್ಳೊಳ್ಳೆ ಊಟ ಕೊಡೋದು, ಅದೆಲ್ಲ ಮಾಡಿ. ಆದ್ರೆ ನಾನು ನನ್ನ ಆತ್ಮದ ಜೊತೆಲಿ ಆ ಆತ್ಮಕ್ಕೆ ಶಕ್ತಿ ಹೇಗ್ ಕೊಡೋದು, ಆ ಪೇಷಂಟ್ಗೆ ಹೇಗ್ ಸಹಯೋಗ ಕೊಡೋದು, ಇದು ಎಲ್ಲರೂ ಯೋಚನೆ ಮಾಡಲೇಬೇಕು ತಕ್ಷಣ. ಈ ರೀತಿ ಎಂದು ಯೋಚನೆ ಮಾಡಬಾರ್ದು. ರೋಗ ಬಂತು, ಈಗೇನ್ ಮಾಡೋದು, ಈಗೇನ್ ಆಗ್ಬಿಡತ್ತೋ, ಅವರ ಸಹಯೋಗ ಕೊಡ್ಬೇಕು, ಅವ್ರ ಪಾಲನೆ ಕೊಡ್ಬೇಕು, ಅದು ನನ್ನ ಜವಾಬ್ದಾರಿ. ಆದ್ರೆ ಅದ್ರ ಬಿಟ್ಟು ಇನ್ನೇನ್ ಮಾಡ್ಬೇಕು ಅಂದ್ರೆ, ಸೊ ನನ್ಗೆ ಎಲ್ಲ ಪೇಷಂಟ್ಸ್ ಇದ್ದಾರೆ, ಕ್ಯಾನ್ಸರ್ ಪೇಷಂಟ್ಸ್. ನಾನು 1 ಗಂಟೆ ಅವರಿಗೆ ಬೇಗ ಅಮೃತ ವೇಳೆ ಯೋಗ ಮಾಡಿ ಎಲ್ಲರಿಗೂ ಕೂತು ಬಹಳ ಬಾಬಾ ಅವರಿಂದ ಶಕ್ತಿ ತಗೊಂಡು, ಗುಣ ತಗೊಂಡು, ಕಲೆಯನ್ನ ತಗೊಂಡು ರೂರಿಹಾನ್ ಬಾಬಾನ್ ಜೊತೆ ಸಂಭಾಷಣೆ ಮಾಡ್ತಾ, ಯಾವ ಆತ್ಮಕ್ಕೆ ರೋಗ ಇದೆ ಅವರಿಗೆ ಸಕಾಶ ಕೊಡ್ತೀನಿ, ಕರೆಂಟ್ ಕೊಡ್ತೀನಿ. ನಾನು ಮೀಟ್ ಮಾಡಿದಾಗ್ಲೂ ನಾನು ಇದೇ ಹೇಳ್ತೀನಿ ಅವರಿಗೆ, ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ಎಲ್ಲ ಸರಿ ಹೋಗ್ಬಿಡತ್ತೆ. ಸೊ ಎಲ್ಲ ಚೆನ್ನಾಗಾಗ್ಬಿಡತ್ತೆ. ಇದು ಕಲಿಬೇಕಾಗಿದೆ, ಇದು ಸೈನ್ಸಿನವರು ರಿಸರ್ಚ್ ಮಾಡಿದ್ದಾರೆ, ನಾವು ಕಲಿಬೇಕಾಗಿದೆ ಇದು. ಯಾಕೆಂದ್ರೆ ಯಾರಿಗಾದ್ರೂ ಗುಡ್ ನ್ಯೂಸ್ ಕೊಟ್ಟಾಗ, ಒಳ್ಳೆ ಸಮಾಚಾರ ಕೊಟ್ಟಾಗ ತಕ್ಷಣ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬಿಡತ್ತೆ. ಯಾರಿಗೆ ನಾವು ಕೆಟ್ಟ ಸಮಾಚಾರ ತಿಳಿಸಿದಾಗ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡತ್ತೆ. ನಾವು ಯಾವಾಗ ನಮಗೂ ಆ ರೋಗ ಬರುತ್ತೆ, ಇದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಇದೆ, ಎದುರಿಸುವಂತ ಶಕ್ತಿ ಶರೀರಕ್ಕೆ ಕಡಿಮೆ ಇದೆ, ಆ ಕಾರಣ ರೋಗ ಬಂದಿದೆ. ಸೊ ನಾನು ನಂತರ ಚಿಂತೆ ಮಾಡಿ ದುಃಖಿಯಾಗಿ ಆ ರೋಗ ಸಮಾಪ್ತಿ ಆಗ್ಲಿಕ್ಕೆ ಲೇಟ್ ಆಗತ್ತೆ. ಇದು ಬಹಳ ಅಟೆನ್ಷನ್ ಕೊಡ್ಬೇಕು. ನಾನ್ ನಿಮಗ್ ತಿಳಿಸ್ತೀನಿ ನನ್ನ ಅನುಭವ. ನನ್ನ ಫ್ರೆಂಡ್ ಇದ್ರು, ಅವರಿಗೆ ಕ್ಯಾನ್ಸರ್ ಆಗಿತ್ತು. ಅವರು ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ರು, ಎಲ್ಲರನ್ನು ಸರಿ ಮಾಡ್ತಾರೆ ಅಂತ ಇನ್ಸ್ಟಿಟ್ಯೂಷನ್ ಹೋದ್ರು. ಅವ್ರು ಸರಿ ಹೋದ್ರು, ಬಿಲ್ಕುಲ್ ಅಡ್ವಾನ್ಸ್ ಕ್ಯಾನ್ಸರ್ ಆಗಿತ್ತು, ಸರಿ ಹೋಗ್ಬಿಟ್ರು. 20 ವರ್ಷ ಚೆನ್ನಾಗಿದ್ರು, ಅವ್ರ ಜೀವನ ಚೆನ್ನಾಗಿತ್ತು. ಸಡನ್ ಆಗಿ ಅವ್ರ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೀತು. ಬಹಳ ಪರೇಶಾನ್ ಆಗಿದ್ರು. ಅವರ ಕ್ಯಾನ್ಸರ್ ವಾಪಸ್ ಬಂದ್ಬಿಡ್ತು. ಅವರು ನಿರ್ಣಯ ಮಾಡ್ಕೊಂಡ್ಬಿಟ್ರು, ನಾನೀಗ ಬದುಕಿರಬಾರ್ದು ಅಂತ. ನನಗೆ ಬಹಳ ಪರಿಚಯ ಅವರು. ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ರು, ಲಾಸ್ಟ್ ಸ್ಟೇಜಸ್ ಅಲ್ಲಿ ಇದ್ರು. ಯಾವಾಗ ಡಾಕ್ಟರ್ ಅವರಿಗೆ ನೀನ್ ಬದುಕಿರಲ್ಲ ಅಂತ ಹೇಳಿದ್ರು, ಅವ್ರು ಯೋಚನೆ ಮಾಡಿದ್ರು, ನನಗೆ ಒಮ್ಮೆ ನನ್ನ ಫ್ರೆಂಡ್ ಹಾನ್ಸನ್ ಮೀಟ್ ಮಾಡಬೇಕು ಅಂತ. ನಾನು ಅವರನ್ನ ಮೀಟ್ ಮಾಡದ ನಂತರನೇ ಶರೀರ ಬಿಡ್ತೀನಿ ಅಂತ. ಬಹಳ ಸೀರಿಯಸ್ ಆಗಿದ್ರು ಹಾಸ್ಪಿಟಲ್ ಅಲ್ಲಿ. ನರ್ಸ್ ಅಲ್ಲಿಂದ ನನಗೆ ಫೋನ್ ಮಾಡಿದ್ರು. ನಮ್ಮ ಹಾಸ್ಪಿಟಲ್ ಅಲ್ಲ, ನಮ್ಮ ಹಾಸ್ಪಿಟಲ್ ಇಂದ ದೂರ ಇತ್ತು. ನನಗೆ ಫೋನ್ ಮಾಡಿದ್ರು, ಹೇಳಿದ್ರು ನಿಮ್ಮ ಫ್ರೆಂಡ್ ಇದ್ದಾರಲ್ಲ, ಅವ್ರು ಲಾಸ್ಟ್ ಸ್ಟೇಜಸ್ ಅಲ್ಲಿ ಇದ್ದಾರೆ, ಅವ್ರು ಹೇಳ್ತಾರೆ ನಿಮ್ಮನ್ನ ಮೀಟ್ ಮಾಡಬೇಕು, ಸೊ ನಿಮ್ಮನ್ನ ಮಿಲನ ಮಾಡಕ್ ವಿನಃ ದೇಹ ಬಿಡಲ್ಲ ಅಂತ, ಬೇಗ ಕರೀರಿ ಅವ್ರನ್ನ ಅಂತ ಹೇಳಿದ್ರು. ನಾನು ತಕ್ಷಣ
ಹಾಸ್ಪಿಟಲಿಂದ ಚುಟ್ಟಿ ತಗೊಂಡು ಅವ್ರ ಹತ್ರ ಹೋದೆ. ಅವರ ತಾಯಿ ಅವ್ರ ಜೊತೆಲಿದ್ರು, ಅವ್ರ ಎದುರುಗಡೆ ಕೂತಿದ್ರು. ಅವ್ರ ತಾಯಿಗೆ ಹೇಳಿದ್ರಂತೆ, ನೀವು ರೂಮಿಂದ ಹೋಗಿ ನನ್ನ ಫ್ರೆಂಡ್ ಜೊತೆಲಿ ಮಾತಾಡ್ಬೇಕು ಅಂತ. ನಾನು ಹೇಳ್ದೆ, ಏನ್ ಈ ಗತಿ ಮಾಡ್ಕೊಂಡಿದ್ಯೆ, ನಿನ್ಗಂತೂ ಗೊತ್ತಿದೆ, ನೀವು ಸರಿ ಮಾಡ್ಕೋಬಹುದು, ನನ್ ಸರಿ ಆಗ್ಲಿಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳಿದ್ರಂತೆ. ನನ್ನನ್ ಯಾಕೆ ಕರೆದೆ ಅಂತ ಹೇಳ್ದೆ. ಸೊ ಅವ್ರು ಹೇಳಿದ್ರಂತೆ, ನಿನ್ನಿಂದ ಚುಟ್ಟಿ ತಗೊಳ್ಳಿಕ್ಕೆ ನಾನು ಕರೆದೆ, ನೀನ್ ಚುಟ್ಟಿ ಕೊಟ್ಟಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಅವ್ರು ಹೇಳಿದ್ರು. ನನ್ನ ಎದುರುಗಡೆ ಬಹಳ ಸುಂದರ ಹಾಸ್ಪಿಟಲ್ ಮೂಲೆಯಲ್ಲಿ ಬಹಳ ಸುಂದರ ಲೈಟ್ ಹೊಳಿತಿದೆ. ಆ ಲೈಟ್ ನನಗೆ ಹೇಳತ್ತೆ, ಮಗು ನೀನ್ ಬಾ, ನಿನ್ನನ್ನು ಕರ್ಕೊಂಡೋಗ್ಲಿಕ್ಕೆ ಬಂದಿದ್ದೀನಿ ಬಾ ಅಂತ ಹೇಳ್ತಿದೆ. ಸೊ ನೀನ್ ಹೋಗ್ಬೇಕಲ್ಲ, ನಿನ್ನನ್ನು ಕರ್ಕೊಂಡೋಗ್ಲಿಕ್ಕೆ ಬಂದಿದ್ದೀನಿ ಅಂತ. ಸೊ ನಾನು ಅವ್ರಿಗೆ ಹೇಳ್ದೆ, ಲೈಟಿಗೆ, ಈಗಲ್ಲ, ನಾನು ಮೊದಲು ನನ್ನ ಫ್ರೆಂಡ್ ಹನ್ಸನ್ ಮೀಟ್ ಮಾಡಬೇಕು, ಅವನ್ ಮೀಟ್ ಮಾಡಿದ ನಂತರ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಲೈಟ್ಗೆ ಹೇಳಿದ್ರಂತ. ನಾನು ಅಲ್ಲಿ ಹೋಗ್ಲಿಕ್ಕೆ 1 ದಿನ ಹಿಡಿಸ್ತು. ಸೊ ಮೆಸೇಜ್ ಬಂತು, ಇನ್ನೊಂದ್ಸಲ ಫೋನ್ ಮಾಡಿದ್ರು. 1 ದಿನ ಹಿಡಿಸ್ತಾ ಅಲ್ಲಿ ಹೋಗ್ಲಿಕ್ಕೆ. ನಾನು ಹೋದ ನಂತರ ಅವ್ರು ಹೇಳಿದ್ರು, ನಾನು ಸ್ವರ್ಗದಲ್ಲಿದ್ದೆ, ನಾನು ಡಾನ್ಸ್ ಮಾಡ್ತಿದ್ದೆ, ನೃತ್ಯ ಮಾಡ್ತಿದ್ದೆ, ನೀವು ನನ್ನ ಜೊತೆಯಲ್ಲಿದ್ರಿ, ಬೇರೆಯವರು ಇದ್ರು, ಬಹಳ ಖುಷಿಯಿಂದ ಆನಂದದಿಂದ ನೃತ್ಯ ಮಾಡ್ತಿದ್ವಿ ಸತ್ಯುಗದಲ್ಲಿ. ನನಗ್ ಭಯ ಆಗೋಯ್ತು. ಈ ನನ್ನ ಫ್ರೆಂಡ್ ಡಾಕ್ಟರ್, ಅವರು ಶರೀರ ಬಿಟ್ಬಿಡ್ತಾರೇನೋ, ಬಹಳ ಚಿಂತೆ ಆಗೋಯ್ತು. ನಾನಂತೂ ಶರೀರ ಬಿಡ್ತೀನಿ ನನ್ನ ಇಷ್ಟದಿಂದ, ಆದ್ರೆ ಇವ್ರು ಯಾಕೆ ನನ್ನ ಜೊತೆಲಿ ಕರ್ಕೊಂಡು ಹೋಗೋದು? ಅದಕ್ಕೆ ನನಗೆ ಯೋಚನೆ ಬಂತು, ಅದಕ್ಕೆ ಚಿಂತೆ ಆಯ್ತು, ನಿಮ್ ಜೊತೆಲಿ ಮಾತಾಡ್ಬೇಕು ಅನ್ಸ್ತು. ನಾನು ಹೇಳ್ದೆ, ನಾವು ಖಂಡಿತ ಮೀಟ್ ಮಾಡ್ತೀವಿ, ಭವಿಷ್ಯದಲ್ಲಿ ಡಾನ್ಸು ಮಾಡ್ತೇವೆ, ಈಗೇನ್ ಮಾಡ್ಬೇಕಾಗಿದೆ? ಅವ್ರು ಹೇಳಿದ್ರಂತೆ, ಈಗ ನನ್ನ ಕೈ ಹಿಡ್ಕೊಂಡು ನನ್ಗೆ ಚುಟ್ಟಿ ಕೊಟ್ಬಿಡಿ, ನಾನು ಹೋಗ್ಲಿಕ್ಕೆ, ಶರೀರ ಬಿಡ್ಲಿಕ್ಕೆ ತಯಾರಾಗಿದ್ದೀನಿ. ನಾನು ಹೇಳ್ದೆ, ನಾನು ಚುಟ್ಟಿ ಕೊಡ್ಲಿಕ್ಕೆ ಆಗತ್ತೆ, ಆದ್ರೆ ನಿಮ್ ತಾಯಿ, ಯಾರು ನಿನಗೆ ಜನ್ಮ ಕೊಟ್ರು, ಪಾಲನೆ ಮಾಡಿದ್ರು, ನಿಮ್ಮ ಸಹೋದರ ಸಹೋದರಿ ಹೊರಗಡೆ ಕೂತಿದ್ದಾರೆ, ನಾನಂತೂ ಚುಟ್ಟಿ ಕೊಡಲ್ಲ ಈ ತರ. ನಾನು ಚುಟ್ಟಿ ಕೊಡ್ತೀನಿ, ಆದ್ರೆ ಹೋಗ್ಲಿಕ್ಕೆ ನಾನು ಚುಟ್ಟಿ ಕೊಡೋದಿಲ್ಲ, ಬಹಳ ಪ್ರೀತಿಯಿಂದ ಚುಟ್ಟಿ ಕೊಡ್ತೀನಿ. ಸೊ ಎಲ್ಲರನ್ನು ಮೀಟ್ ಮಾಡಿ ನಂತರ ಅವರಿಂದ ಚುಟ್ಟಿ ತಗೊಳ್ಳು, ನನಗೇನು ದುಃಖ ಆಗಲ್ಲ. ಆದ್ರೆ ನಿಮ್ ತಾಯಿ, ನಿಮ್ ಬ್ರದರ್, ನಿಮ್ ಪರಿವಾರದವರು ಬಹಳ ದುಃಖ ಆಗತ್ತೆ ಅವರಿಗೆ. ಫಸ್ಟೇ ದುಃಖಿಯಾಗಿದ್ದಾರೆ, ಇನ್ನೂ ಜಾಸ್ತಿ ದುಃಖ ಆಗತ್ತೆ. ನಂತರ ಅವರಿಗೆ ಮೀಟ್ ಮಾಡಿ ನಾನು ಹೊರಗೆ ಬಂದ್ಬಿಟ್ಟೆ. ಇನ್ನೊಂದ್ ದಿನ, ಮಾರನೇ ದಿನ, ಯಾವಾಗ ನಾನು ಕ್ಲಾಸ್ ಮಾಡ್ತಿದ್ದೆ, ಹಾಸ್ಪಿಟಲಿಂದ ಫೋನ್ ಬಂತು. ಸೊ ಇಲ್ಲಿ ಸೆಂಟರಿನ ಸಹೋದರ ಫೋನ್ ತೆಗೆದ್ರು. ನನ್ನ ಫ್ರೆಂಡ್ ಯಾರಿದ್ರು, ನರ್ಸ್ ಹೇಳಿದ್ರಂತೆ ಬಹಳ ಪ್ರೀತಿಯಿಂದ ಅವರು ಶರೀರ ಬಿಟ್ರು ಅಂತ. ಅವರ ತಾಯಿ, ಅವರ ಬ್ರದರ್, ಅವ್ರ ಸಹೋದರಿ ಎಲ್ಲರನ್ನ ಮೀಟ್ ಮಾಡಿದ್ರು. ಬಹಳ ಪ್ರೀತಿ ತೋರಿಸ್ತು, ಶರೀರ ಬಿಟ್ರಂತ. ಶರೀರ ಅಂತೂ ಎಲ್ಲರೂ ಬಿಡ್ಲೇಬೇಕು, ಆದ್ರೆ ಇದು ಯೋಚನೆ ಮಾಡ್ಬೇಕಾಗಿದೆ, ಯಾವುದೇ ಸ್ಥಿತಿಯಲ್ಲಿ ನಾವು ಶರೀರ ಬಿಡುವಾಗ, ಯಾವಾಗ ಹೇಗೆ ಶರೀರ ಬಿಡೋದು, ಹೇಗೆ ದಾದಿ ಜಾನಕಿ ಅವರ ಶರೀರ ಬಿಟ್ರಲ್ವಾ, ಆ ತರ ಶಾಂತಿಯಿಂದ, ಮನಸ್ಸಿನ ಇಚ್ಛೆಯಿಂದ ನಾನೀಗ ಹೋಗ್ಬೇಕು, ಹೊರಡ್ಬೇಕು ಅನ್ನೋದು.
ಇನ್ನೊಂದು ನಾನು ಅನುಭವ ತಿಳಿಸ್ತೀನಿ. ನಂದು ಮಲೇಷ್ಯಾದಲ್ಲಿ ಇದ್ದಾಗ ನಾನು ಮುಸ್ಲಿಂ ಹಾಸ್ಪಿಟಲ್ ಅಲ್ಲಿ ಪೀಡಿಯಾಟ್ರಿಕ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಆ ಪೀಡಿಯಾಟ್ರಿಕ್ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ವಾರ್ಡ್ ಇತ್ತು. ನಾನು ಅನುಭವ ತಿಳಿಸ್ತಾ ಇದ್ದೆ. ಅವ್ರಿಗೆ ಹೇಳ್ದೆ, ನಾನು ಏನ್ ಬೇಕಾದ್ರೆ ಹೇಳ್ಬೋದು. ಇದು ಮುಸ್ಲಿಂ ಹಾಸ್ಪಿಟಲ್ ಆಗಿರೋ ಕಾರಣ ನರ್ಸಸ್ ಮುಸ್ಲಿಂ, ಡಾಕ್ಟರ್ಸ್ ಮುಸ್ಲಿಂ, 100% ಮುಸ್ಲಿಂ ಆಗಿ ನಾನು ಏನ್ ಬೇಕಾದ್ರೂ ಹೇಳ್ಬೋದಾ ಅಂತ ಕೇಳಿದ್ರಂತೆ. ಸೊ ಅಲ್ಲಿ ಹೇಳಿದ್ರಂತೆ, ನಿಮಗೇನ್ ಬೇಕಾದ್ರೂ ಹೇಳಿ, ಬಿಚ್ ಮನ್ಸಿಂದ ಹೇಳಿ, ನಮಗೇನು ಸಂಕೋಚ ಇಲ್ಲ. ನಾನು ಹೇಳ್ದೆ ಅವರಿಗೆ ಶರೀರ ಹೇಗೆ ಬಿಡ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ಹೇಳ್ತಾ ಇರುವಾಗ, ಲೆಕ್ಚರ್ ಕೊಡುವಾಗ, ಆಗ ಒಬ್ಬ ನರ್ಸ್ ಎದುರುಗಡೆ ಕೂತಿದ್ರು ಖುಷಿಯಿಂದ. ಸೊ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾವಾಗ ನನ್ನ ಲೆಕ್ಚರ್ ಸಮಾಪ್ತಿ ಆಯ್ತು, ನಾನು ಅವ್ರನ್ನ ಕೇಳ್ದೆ, ಸಿಸ್ಟರ್ ನಿಮಗೇನಾದ್ರೂ ಹೇಳೋದಿದೆಯಾ? ನೀವು ಅಳೋದ್ ನೋಡ್ದೆ. ಅವ್ರ ನರ್ಸ್ ಹೇಳಿದ್ರಂತೆ, ನಾನು ನಿಮ್ಮ ಜೊತೆಲಿ ಮಾತಾಡ್ಬೇಕು ಅಂತ ಸ್ಟೇಜಿಗೆ ಬಂದ್ಬಿಟ್ರಂತೆ. ಸ್ಟೇಜ್ ಮೇಲೆ ಮೈಕ್ ಕೊಟ್ರಂತೆ ಅವರಿಗೆ. ಸೊ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತು. ಅವ್ರು ಹೇಳಿದ್ರಂತೆ, ನನಗೆ ಬಹಳ ಖುಷಿಯಾಗಿದೆ ಇವತ್ತು ಅಂತ. ನಾನು ಈ ಹಾಸ್ಪಿಟಲ್ ಅಲ್ಲಿ 30 ವರ್ಷದಿಂದ ಪೇಷಂಟ್ಸ್ ಇದ್ದಾರೆ, ಯಾರು ಉಳ್ಕೊಂಡಿರ್ತಾರ ಅವರ ಸೇವೆ ಮಾಡ್ತಿದ್ದೀನಿ. ನನ್ನ ಅನುಭವ ಇದೇ ಆಗಿದೆ. ಯಾವಾಗ ಮಕ್ಕಳಾಗಿದ್ದಾಗ ಮಹಾತ್ಮರಾಗಿರ್ತಾರೆ, ಮಕ್ಕಳಿಗೆ ಕ್ಯಾನ್ಸರ್ ಆದಾಗ ಆ ಪವಿತ್ರ ಆತ್ಮ ಮಹಾತ್ಮ, ಅದರ ಪ್ರಭಾವ ಬೇರೆ ಇರುತ್ತೆ. ಅವರಿಗೆ ಭಯ ಆಗಲ್ಲ. ಮಕ್ಕಳಿಗೆ ಶರೀರ ಬಿಡೋದು ಭಯ ಇರಲ್ಲ. ಅವ್ರು ನನಗೆ ಹೇಳಿದ್ರು, ಡಾಕ್ಟರ್, ಯಾವಾಗ ಯಾವ ದಿನ ನನ್ನ ಪೇಷಂಟ್ ಶರೀರ ಬಿಡೋ ಕ್ಷಣ ಬರುತ್ತೆ, ಆ ದಿನ ಬೆಳಿಗ್ಗೆ ಅವ್ರ ಹತ್ರ ಹೋದಾಗ ನನಗೆ ಹೇಳ್ತಾರೆ, ಪೇಷಂಟ್ಸ್ ನಿಮ್ ಜೊತೆಲಿ ಮಾತಾಡ್ಬೇಕಾಗಿಲ್ಲ, ಇಷ್ಟ ಆಗ್ತಿಲ್ಲ, ನೀವು ಹೋಗಿ ಅಂತ. ಔಷಧಿ ನಾನು ತಗೊಳಲ್ಲ, ನಾನು ಭೋಜನನೂ ಮಾಡಲ್ಲ, ಊಟನೂ ಮಾಡಲ್ಲ. ಯಾಕೆ ಹೇಳ್ತಾರಂತೆ ಪೇಷಂಟ್ಸ್, ಇವತ್ತು ನನ್ನ ಅವ್ರ ಜೊತೆಲಿ ಫ್ರೆಂಡ್ ಜೊತೆಲಿ ಆಟ ಆಡ್ತೀನಿ, ಭೋಜನ ಮಾಡ್ತೀನಿ, ನಿಮ್ ಜೊತೆಲಿ ಮಾಡಲ್ಲ, ನಿಮ್ ಜೊತೆಲಿ ಮಾತಾಡೋದು ಇಲ್ಲ, ನಿಮ್ ಜೊತೆಲಿ ಆಟ ಆಡೋದು ಇಲ್ಲ ಅಂತಾರಂತೆ. ಪ್ರತಿ ಪೇಷಂಟ್ ಯಾವಾಗ ಶರೀರ ಬಿಡೋದಿದೆ ಏಕ್ದಮ್ ನ್ಯಾರ ಆಗ್ಬಿಡ್ತಾರಂತೆ, ಡಿಟ್ಯಾಚ್ ಆಗ್ಬಿಟ್ಟು ಪ್ಯಾರ ಆಗ್ಬಿಡ್ತಾರಂತೆ. ಬಹಳ ಪ್ರೀತಿಯಿಂದ ಶರೀರ ಬಿಡ್ತಾರೆ. ನಾನು ಅವ್ರನ್ನ ಕೇಳ್ದೆ, ನಾನು ಯಾರಾದ್ರೂ ಪೇಷಂಟ್ ಇದ್ದಾರ ಲಾಸ್ಟ್ ಸ್ಟೇಜ್ ಅಲ್ಲಿ ಇರೋರು? ಹಾ, ನಮ್ಗೆ 2-3 ಜನ ಲಾಸ್ಟ್ ಸ್ಟೇಜ್ ಅವ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೋದಾ, ಅವ್ರ ಜೊತೆಲಿ ಮಾತಾಡ್ಬೋದಾ ಅಂತ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ? ಸೊ ಅವ್ರು ಹೇಳಿದ್ರು, ಅವಶ್ಯವಾಗಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಾನು 8 ವರ್ಷದ ಹುಡುಗ ಇದ್ದ, ಅವರಿಗೆ ಲಾಸ್ಟ್ ಸ್ಟೇಜಸ್ ಅಲ್ಲಿ ಇದ್ರು, ಕ್ಯಾನ್ಸರ್, ಸ್ವಲ್ಪ ನ್ಯಾರ ಆಗಿದ್ರು, ಡಿಟ್ಯಾಚ್ ಆಗಿದ್ರು. ಯಾವಾಗ ನನ್ನ ನೋಡಿದ್ರು, ವೈಟ್ ಡ್ರೆಸ್ ಅಲ್ಲಿ ಬ್ಯಾಡ್ಜ್ ನೋಡಿದ್ರು, ಬಹಳ ಖುಷಿ ಪಟ್ಟ. ಸೊ ಹಿಂಗೆ ಕೈ ಚಾಚ್ತಾ ಇದ್ದ. ಸೊ ನನ್ನ ಆಲಿಂಗನೆ ಮಾಡಬೇಕು ಅಂತ. ಆ ಹುಡುಗ ಎಂದೂ ಯಾರನ್ನೂ ಆಲಿಂಗನೆ ಮಾಡ್ಕೊಂಡಿಲ್ಲ. ಬಹಳ ಖುಷಿ ಆಗೋಯ್ತು. ನರ್ಸ್ ಅವ್ರಿಗೆ ಹೇಳಿದ್ರಂತೆ, ನನ್ ಜೊತೆಲಿ ಮಾತಾಡೋ ಇಚ್ಛಾ ಇಲ್ಲ, ನನ್ ಜೊತೆಲಿ ಆಟ ಆಡಲ್ಲ, ಊಟ ಮಾಡಲ್ಲ, ಔಷಧಿ ತಗೊಳಲ್ಲ, ಏನಾದ್ರೂ ಪ್ರಶ್ನೆ ಕೇಳೋದಾ? ಈ ಡಾಕ್ಟರ್ ಬಂದಿದ್ದಾರೆ, ಅವ್ರು ಏನೋ ತಿಳ್ಕೊಬೇಕಾಗಿದೆ. ಹಾ, ಹುಡುಗ ಹೇಳ್ತಾನಂತೆ, ಒಳ್ಳೇದು. ಸೊ ನಾನ್ ನರ್ಸ್ಗೆ ಹೇಳ್ದೆ, ಅವನ್ನ ಕೇಳು,
ಅವರ ಫ್ರೆಂಡ್ ಯಾರಾಗಿದ್ದಾರೆ, ಯಾವ ಫ್ರೆಂಡ್ ಬಗ್ಗೆ ಹೇಳ್ತಿದ್ದಾನೆ ಅಂತ. ಅವನು ನರ್ಸಿಗೆ ಹೇಳಿದ್ನಂತೆ ಹುಡುಗ, ಯು ಆರ್ ಸಿಲಿ, ನೀನು ಜೋಕ್ ಮಾಡ್ತಿದೀಯ, ನೀನ್ ನನ್ನ ದೋಸ್ತನ್ನ ನೋಡ್ಲಿಕ್ಕಾಗತ್ತಾ, ಕೇಳೋದೇ ಇಲ್ಲ ನೀನು, ನನ್ನ ದೋಸ್ತ್ ಅಂತೂ ಕಾಣೋದೇ ಇಲ್ಲ, ಗುಪ್ತವಾಗಿದ್ದಾರೆ, ಅವ್ರು ನಿರಾಕಾರಿ ಆಗಿದ್ದಾರೆ, ಅವ್ರನ್ನ ಯಾರು ನೋಡ್ಲಿಕ್ಕಾಗಲ್ಲ. ಆದ್ರೆ ಈ ದೋಸ್ತ್ ಅಂತೂ ನನ್ ಜೊತೆ ಬಹಳ ಮಧುರವಾಗಿ ಮಾತಾಡ್ತಾರೆ, ಬಾಲ್ ಜೊತೆಲಿ ಮಾತಾಡ್ತಾರೆ, ನನ್ ಜೊತೆಲಿ ಕ್ರಿಕೆಟ್ ಆಟ ಆಡ್ತಾರೆ, ಬಹಳ ಮಜಾ ಬರುತ್ತೆ ಅವ್ರ ಜೊತೆಲಿ ಇರಕ್ಕೆ. ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರೆ ಬಹಳ ಸುಂದರವಾದಂತ ಜಾಗಕ್ಕೆ, ಒಳ್ಳೊಳ್ಳೆ ಫ್ರೂಟ್ ತಿನ್ನಿಸ್ತಾರೆ. ಲೈಟ್ ಬಗ್ಗೆ ಹೇಳ್ತಿದ್ದಾನೆ ಹುಡುಗ, ನನಗೆ ಈ ಊಟ, ಹಾಸ್ಪಿಟಲ್ ಊಟ ಇಷ್ಟ ಆಗಲ್ಲ, ನಾನು ತಿನ್ನಲ್ಲ. ನಾನು ಹೇಳ್ದೆ, ಅವ್ನ್ ಕೇಳು, ಲೈಟ್ ಎಲ್ಲಿ ಕರ್ಕೊಂಡು ಹೋಗತ್ತೆ ನಿಮ್ಗೆ ಫ್ರೂಟ್ ತಿನ್ಸ್ಲಿಕ್ಕೆ, ಬಹಳ ಸುಂದರವಾದ ಜಾಗ ಇದು, ನಿಮ್ಗೆ ಅರ್ಥ ಆಗಲ್ಲ ಇದ್ರ ಬಗ್ಗೆ, ಅದ್ರ ಹೆಸರಿರತ್ತಾ ಅಂತ ಕೇಳ್ದೆ ನಾನು. ಆ ಹುಡುಗ ಹೇಳದ್ನಂತೆ ಸ್ವರ್ಗ, ಸ್ವರ್ಗದ ಬಗ್ಗೆ ಹೇಳದ್ರಂತೆ ಆ ಹುಡುಗ, ಪ್ಯಾರಡೈಸ್ ಅಂತ ಹೇಳದ್ನಂತೆ, ಸ್ವರ್ಗ ಅಂತ. ಈ ನನ್ ದೋಸ್ತ್ ಲೈಟ್ ಇದೆ ಅಲ್ವಾ, ನನ್ನನ್ನು ಕರ್ಕೊಂಡು ಹೋಗ್ತಾನೆ, ಅವ್ರ ಜೊತೆಲಿ ಆಟ ಆಡ್ತೀನಿ, ಮೀಟ್ ಮಾಡ್ತೀನಿ, ಬಹಳ ಮಜಾ ಬರುತ್ತೆ. ಇವತ್ತು ಈ ದೋಸ್ತ್ ಹೇಳಿದ್ದಾರೆ ನನಗೆ, ನಾನ್ ನಿಮ್ ಜೊತೆಲಿ ಹೋಗ್ತೀನಿ ಅಂತ. ನಾನು ಹೇಳ್ದೆ, ಅವನ್ ಕೇಳು, ನಿಮ್ ತಾಯಿ ತಂದೆ ಅಂತೂ ಬಹಳ ದುಃಖಿಯಾಗಿದ್ದಾರೆ, ಅವ್ರಿಂದನೂ ನೀನ್ ಡಿಟ್ಯಾಚ್ ಆಗ್ಬಿಟ್ಟಿದೀಯ. ಯಾವ ನರ್ಸ್ ನಿನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇಷ್ಟು ಪಾಲನೆ ಕೊಟ್ಟಿದ್ದಾರೆ, ಅವರಿಂದನೂ ಡಿಟ್ಯಾಚ್ ಆಗ್ಬಿಟ್ಟಿದ್ಯಾ. ಅವ್ರದ್ದೇನಾಗತ್ತೆ, ಆ ಹುಡುಗ ಹೇಳ್ತಾನಂತೆ, ಇದಂತೂ ನಿತ್ಯ ಆಗತ್ತೆ, ಆದ್ರೆ ಆ ಲೈಟ್ ಇದೆ ಅಲ್ವಾ, ಅದು ಬಹಳ ಪ್ರೀತಿ ಕೊಡತ್ತೆ. ಆದ್ರೆ ನನ್ನ ತಾಯಿ ತಂದೆ ಇದಾರಲ್ಲ, ಅವ್ರು ನನ್ನ ತಾಯಿ ತಂದೆ ಅಲ್ಲ, ಆಗಿದ್ರು, ನನ್ ಪಾಲನೆ ಕೊಟ್ರು, ಜನ್ಮ ಕೊಟ್ರು, ಆದ್ರೆ ಈಗ ನನ್ ಜೋಶ್ ಜೊತೆಲಿ ಹೊರಟೋಗ್ತೇನೆ, ಫ್ರೆಂಡ್ ಜೊತೆಲಿ. ಸೊ ನರ್ಸ್ ಹುಡುಗನ್ ಮುಂದೆನೆ ಬಹಳ ಅಳ್ತಿದ್ರಂತೆ. ಎಂದು ಇಂಥ ಪ್ರಶ್ನೆಗಳು ಹುಡುಗನ್ನ ಕೇಳಲೇ ಇರ್ಲಿಲ್ಲ. ಮಕ್ಕಳು ಅವರಿಗೆ ಜವಾಬ್ ಉತ್ತರ ಕೊಡ್ಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ತಯಾರಿರ್ಲಿಲ್ಲ. ನಾನು ಔಷಧಿ ತಗೊಳಲ್ಲ, ಭೋಜನ ಮಾಡಲ್ಲ, ನಾನ್ ನಿಮ್ ಜೊತೆ ಮಾತಾಡಲ್ಲ, ನಮ್ಮನ್ನ ಒಂಟಿಯಾಗಿ ಬಿಟ್ಬಿಡಿ ಅಂತ. ನೋಡಿ, ಈ ನರ್ಸ್ ಹೇಳಿದ್ರು, ನನ್ನ ಹಾಸ್ಪಿಟಲ್ ಇಂದ ಹೊರಗೆ ಬಂದಾಗ ಅವ್ರು ಹೇಳಿದ್ರು ನನಗೆ, ಯಾರಿಗೂ ಹೇಳ್ಬೇಡಿ, ಆದ್ರೆ ನಾನ್ ಮುಸ್ಲಿಂ ಆಗಿದ್ದೀನಿ, ಈ ವಸ್ತ್ರ ಹಾಕೊಂಡಿದ್ದೀನಿ, ನೀವ್ ಯಾರಾಗಿದ್ದೀರಾ ನನಗ್ ಗೊತ್ತಿಲ್ಲ, ವೈಟ್ ಡ್ರೆಸ್ ಹಾಕೊಂಡಿದ್ದೀರಾ, ಆದ್ರೆ ಏನಲ್ಲ ಹೇಳ್ತಾರಲ್ಲ, ಖುದಾ ಏನ್ ಹೇಳ್ತಾರಲ್ವಾ, ಈಶ್ವರ ಏನ್ ಹೇಳ್ತಾರೆ, ಭಗವಾನ್ ಅಂತ ಹೇಳ್ತೇವೆ, ಅವರೆಲ್ಲ ಒಂದೇ ಆಗಿದ್ದಾರೆ. ಈ ಮಗುವಿಂದ ನೀವು ಕೇಳಿದ್ರು, ಅವ್ರ ದೋಸ್ತ್ ಖುದಾ ಆಗಿದ್ದಾರೆ ಅಂತ. ಸೊ ನೀವ್ ಹೇಳ್ತೀರಲ್ಲ, ಅಮೆರಿಕಾದಲ್ಲಿ ಕ್ರಿಶ್ಚಿಯನ್ಸ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಹಿಂದೂಸ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಭಗವಂತ ಒಬ್ಬ ನಿರಾಕಾರ. ನಾವ್ ಯಾಕೆ ಇಷ್ಟು ಬೇರೆ ಬೇರೆ ಆಗ್ಬಿಟ್ಟಿದೀವಿ? ಧರ್ಮ ನಮ್ಮನ್ನ ಬೇರೆ ಮಾಡ್ಬಿಟ್ಟಿದೆ, ದೂರ ಮಾಡ್ಬಿಟ್ಟಿದೆ. ನನಗೆ ಬಹಳ ಖುಷಿ ಆಗ್ತಿದೆ, ನರ್ಸ್ ಇವ್ರಿಗೆ ಹೇಳಿದ್ರಂತೆ, ನನ್ ಕಣ್ ತೆಗೀತು, ಈ ಖುದಾ ದೋಸ್ತಿನ ಕತೆ ಆಗಿದೆ. ಬಾಬಾ ಎಷ್ಟು ಬುದ್ಧಿವಂತರು, ಮಕ್ಕಳನ್ನ ಹೇಗ್ ಸಂಪಾಲನೆ ಮಾಡ್ತಾರೆ, ಯಾವಾಗ ರೋಗ ಬರುತ್ತೆ. ಪಾಲನೆ ಅಂತೂ ಭಗವಂತ ಕೊಟ್ಟೆ ಕೊಡ್ತಾರಲ್ವಾ. ಇನ್ನೊಂದು ಮಾತು, ನಮ್ಮ ಹ್ಯೂಸ್ಟನ್ ಸಿಟಿಯಲ್ಲಿ ಒಂದಿನ ಒಬ್ರು ಮಾತಾಜಿ ಅವರ ಮೊಮ್ಮಗ
ಹಾಗೂ ಅವ್ರ ಮಗಳು ಹಾಗೂ ಅಳಿಯನ್ ಕರ್ಕೊಂಡ್ ಬಂದ್ರಂತೆ. ನಾನ್ ಬಾಗಲ್ ತೆಗೆದೆ, ಫಸ್ಟ್ ಟೈಮ್ ಬಂದ್ರು. ಸೊ ಬಾಗ್ಲು ಒಳಗ್ ಬಂದ ತಕ್ಷಣ 6 ತಿಂಗಳ ಮಗು ಇತ್ತು. ಸೊ ಅವ್ರು ಕೈ ಚಾಚ್ತಿದ್ರಂತೆ. ಆ ಮಗು ಬಹಳ ನಗ್ತಾ ಇತ್ತು. 6 ತಿಂಗಳ ಮಗು ದೃಷ್ಟಿ ಕೊಡಕ್ ಶುರು ಮಾಡ್ತಂತೆ, ಬಹಳ ನಗ್ತಿತ್ತು. ಸೊ ಹಿಂಗ್ ಕೈ ಚಾಚ್ತಿತ್ತಂತೆ, ನನ್ನನ್ನ ಎತ್ಕೋ ಅಂತ ಹೇಳ್ತಾ. ನಾನು ಅವ್ರನ್ನ ಎತ್ಕೊಂಡೆ. ತಕ್ಷಣ ಸೊ ನನ್ನನ್ನ ಆಲಿಂಗನೆ ಮಾಡ್ಕೊಳ್ತಾ ಮಗು ಸ್ಮೈಲ್ ಮಾಡ್ತಿತ್ತು. ನನ್ ಬಹಳ ಸುಂದರ ದೃಷ್ಟಿ ಕೊಡಕ್ ಶುರು ಮಾಡ್ತಂತೆ. ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಇದಂತೂ ಯಾವ್ದೋ ಬಿಕೆ ಆತ್ಮ ಇರ್ಬೋದು ಅಂತ. ಹೇಗೆ ಎಂದು ನಾನೆಂದು ಆ ಮಗುನು ನೋಡಿಲ್ಲ, ಅವ್ರ ತಾಯಿ ತಂದೆನೂ ನೋಡಿರ್ಲಿಲ್ಲ, ಅವರ ಗ್ರ್ಯಾಂಡ್ ಮದರ್ನೂ ನೋಡಿಲ್ಲ, ಅಜ್ಜಿನೂ ನೋಡಿಲ್ಲ. ಎಷ್ಟು ಪ್ರೀತಿ ತೋರಿಸ್ತಿದೆ ಆ ಮಗು, ನನ್ ನೋಡಿ ಎಷ್ಟು ಖುಷಿ ಪಡ್ತಿದೆ. 6 ತಿಂಗಳು ಮಗು ಆಯ್ತು ಅದು. ನಂತರ ಅವರಿಗೆಲ್ಲರಿಗೂ ಟೋಲಿ ತಿನ್ಸ್ದೆ. ನಂತರ ಅವ್ರ ತಂದೆ ತಾಯಿ ಪಕ್ಕಾ BKS ಆಗೋದ್ರು. ಅವರು ತನು ಮನ ಧನದಿಂದ ಸೆಂಟರ್ಗೆ ಬಹಳ ಸೇವೆ ಕೊಡಿದ್ರು. ಆದ್ರೆ 6 ತಿಂಗಳಾಗಿತ್ತು. ಲಾಸ್ಟ್ ಅಲ್ಲಿ ಆ ಮಗುಗೆ ಡಯಾಗ್ನೋಸ್ ಮಾಡಿದ್ರಂತೆ ಸರ್ಕೋಮಾ, ಕ್ಯಾನ್ಸರ್ ಭಯಾನಕ ಕ್ಯಾನ್ಸರ್ ಹೊಟ್ಟೆಯಲ್ಲಿ. ಆ ಕ್ಯಾನ್ಸರ್ ಕ್ಯೂರ್ ಮಾಡೋದು ಬಹಳ ಕಷ್ಟ. ಆದ್ರೆ ಅವ್ರ ತಂದೆ ತಾಯಿ ಹಾಗೂ ಅಜ್ಜಿ ಬಾಬು ಅವ್ರಿಗೆ ಇಷ್ಟೂ ಶಕ್ತಿ ಕೊಟ್ರು, ಸಹನ ಶಕ್ತಿ ಕೊಟ್ರು. ನಾನು ಯಾವಾಗ ಹಾಸ್ಪಿಟಲ್ಗೆ ಹೋಗ್ದೆ ತಕ್ಷಣ ಆ ಮಗು ಅದೇ ಬಹಳ ಖುಷಿಯಿಂದ ಸ್ಮೈಲ್ ಮಾಡುತ್ತಾ ಎಷ್ಟು ಮೀಟ್ ಮಾಡ್ತಿತ್ತಂತೆ ಇವ್ರನ್ನ. ಟೋಲಿಗೆ ಭಕ್ತ ಆಗಿತ್ತು. ಟೋಲಿ ಬಿಟ್ಟು ನಾನು ಹೋಗಕ್ಕೆ ಆಗಲ್ಲ ಮಗು ಹತ್ರ. ನಂತರ ಬಹಳ ಕಷ್ಟ ಆಗಾಯ್ತು. ಕೆಮೊಥೆರಪಿ ಆಯ್ತು, ರೇಡಿಯೇಷನ್ ಕೊಟ್ರು. ನಂತರ ಅವ್ರಿಗೆ ಹೇಳ್ದು, ಮಾತ್ ಪಿತಾ ತಂದೆ ತಾಯಿಗೆ ಹೇಳ್ಬಿಟ್ರಂತೆ ಸರಿ ಹೋಗಲ್ಲ ಮಗು ಅಂತ. ಯಾವ ಔಷಧಿನೂ ಅದ್ರ ಪ್ರಭಾವ ಬೀಳ್ತಾರೆ, ಈಗ ಮನೆಗ್ ಕರ್ಕೊಂಡು ಹೋಗಿ ಅಂತ. ಈಗ ಶರೀರ ಬಿಟ್ಬಿಡುತ್ತೆ ಮಗು ಅಂತ. ನಾನು ಅಲ್ಲಿಗೆ ತಲುಪ್ಬಿಟ್ಟೆ. ಅವ್ರ ಮನೆಗ್ ಹೋದೆ. ಮನೆಗ್ ಹೋದ ತಕ್ಷಣ ಅವ್ರ ಮಾತ್ ಪಿತಾ ಇದ್ರು, ನಾನು ಹಾಗೂ ಇನ್ನೊಬ್ರು ಸಹೋದರ ಇದ್ರು. ನಾನು ಅರ್ಧ ಚಂದ್ರಮ ರೂಪದಲ್ಲಿ ಕೂತಿದ್ವಿ. ಶರೀರವನ್ನ ಒಂದು ಬೆಡ್ಶೀಟ್ ಮೇಲೆ ಇಟ್ಬಿಟ್ವಿ, ಮಗುವನ್ನೇ ಮಲ್ಗಿಸ್ಬಿಟ್ವಿ. ಸೊ ಶರೀರ ಸ್ವಲ್ಪ ಕಾನ್ಶಿಯಸ್ ಅಲ್ಲಿ ಇರ್ಲಿಲ್ಲ. ಶರೀರದಿಂದ ಹೊರಗೆ ಹೋಗ್ತಾ ಇತ್ತು, ಮಲ್ಗಿತ್ತು ಮಗು. ಬಾಬಾ ಅವ್ರ ಹಾಡು ನಡೀತಾ ಇತ್ತು. ನನಗ್ ಗೊತ್ತಿತ್ತು ಆ ಮಗು ಶರೀರ ಬಿಡತ್ತೆ ಅಂತ. ಆ ಮಗು ಕೆಳಗಡೆ ಮಲಗಿಸಿದ್ಮೇಲೆ ಮಲಗಿತ್ತು. 1 ಗಂಟೆ ನಂತರ ಕಣ್ ತೆಗೀತಂತೆ ಮಗು, ಹಾಗೂ ಮತ್ತೆ ಕೈ ಚಾಚ್ತಂತೆ ಮಗು. ಅದು ಮಗು ಹತ್ರ ಹೋಗ್ಬಿಟ್ಟೆ. ನಾನು ಕುರ್ಸಿ ಮೇಲೆ ಕೂತಿದ್ದೆ. ನಾನು ಆ ಮಗು ಕೈ ಹಿಡ್ಕೊಂಡೆ. ನಾನೇನು ಅವ್ರಿಗೆ ದೃಷ್ಟಿ ಕೊಡೋದು ಮಗುಗೆ, ಆ ಮಗು ನನಗ್ ದೃಷ್ಟಿ ಕೊಡ್ತಾ ಇತ್ತು. ನನಗೆ ದೃಷ್ಟಿ ಕೊಟ್ಟ ನಂತರ ಶರೀರ ಬಿಟ್ಬಿಡ್ತು. ಈಗವರೆಗೂ ನಾನು ಯೋಚನೆ ಮಾಡ್ತಿದ್ದೀನಿ, ಈ ರೀತಿ ಆಗಕ್ ಸಾಧ್ಯ? ಇಷ್ಟು ಚಿಕ್ಕ ಮಗು, 1.5 ವರ್ಷದ ಮಗು, ಯಾವಾಗ ಅದು ಶರೀರ ಬಿಡ್ತು, ಮಾತ್ ಪಿತಾ ಅಜ್ಜಿನೂ ಎಂದೂ ತೊಂದರೆ ಕೊಟ್ಟಿಲ್ಲ ಮಗು. ಈ ರೀತಿ ಆತ್ಮಗಳನ್ನು ಇದಾವೆ. ಯಾರು ತಾಯಿ ತಂದೆಗೆ ಜ್ಞಾನ ತಂದ್ರು, ಪಕ್ಕ ಮಾಡಿ ಅವ್ರ ಕೆಲಸ ಮಾಡಿ ಹೊರಟೋಗಿದ್ದಾರೆ. ಈಗ
ಮಾತು ಹೇಳಬೇಕಾಗಿದೆ. ನಾವು ಅವಾಗ ಕೇಳ್ತೀವಲ್ವಾ, ಸೆಂಟರ್ಗೆ ಅನೇಕರು ಬರ್ತಾರೆ, ಹೇಳ್ತಾರೆ ನನಗೆ ಈ ರೋಗ ಇದೆ, ಆ ರೋಗ ಇದೆ, ಆಕ್ಸಿಡೆಂಟ್ ಆಗಿದೆ, ಉಳ್ಕೊಂಡ್ರು, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇದರಿಂದ ನಾವು ಇದೇ ಕಲಿಬೇಕಾಗಿದೆ. ನಮ್ಮ ಜವಾಬ್ದಾರಿ ಏನಾಗಿದೆ? ನಾವು ಸಮಾಚಾರ ಕೇಳಿದ ತಕ್ಷಣ ನಾವೇನ್ ಮಾಡಬೇಕಾಗಿದೆ? ಇವತ್ತು ನಿಮಗೆ ತಿಳಿಸ್ಬಿಟ್ಟೆ, ಎಂದು ದಯೆ ತೋರಿಸ್ಬೇಡಿ. ನಮ್ಮ ಮನಸ್ಸನ್ನ ಬಹಳ ಶಕ್ತಿಶಾಲಿಯಾಗಿ ಇಟ್ಕೋಬೇಕು. ಹೇಗೆ ದಾದಿ ಜಾನಕಿಗೆ ಡೆಲ್ಟಾ ತರಂಗಗಳು ಬರ್ತಿದ್ವು, ಕರ್ಮಾತೀತ ಸ್ಥಿತಿಯಲ್ಲಿದ್ರು, ನಾವು ಈ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಯಾರಿಗೆ ರೋಗ ಇದೆ ಅವರಂತೂ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಸಮಾಚಾರ ಅವ್ರಿಗೆ ಸಿಕ್ಬಿಟ್ಟಿರತ್ತೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರತ್ತೆ. ಆದ್ರೆ ನಾವು ಕೇಳದ ನಂತರ ಕರ್ಮಾತೀತರಾಗ್ಬೋದಲ್ವಾ? ಸೊ ಯಾರು ಕೇಳಿರ್ತೀವಿ ಸಮಾಚಾರ, ಅವ್ರ ಜವಾಬ್ದಾರಿ ಆಗಿದೆ. ನಾವು ಯೋಗ ದಾನ ಕೊಡ್ಬೇಕು, ಸಕಾಶ ಕೊಡ್ಬೇಕು, ಭಾವರಿಂದ ಶಕ್ತಿ ತಗೊಂಡು ಕೊಡ್ಬೇಕು. ಯಾರಿಗೆ ರೋಗ ಇದೆ ಅವರಿಗೆ ನಾವು ನಿರೋಗಿಯಾಗಿ ಮಾಡುತ್ತೇವೆ. ಇದು ನಮ್ಮ ಜವಾಬ್ದಾರಿಯಾಗಿದೆ. ಈಗ ನನ್ನ ಹೇಗೆ ಜ್ಞಾನಕ್ಕೆ ಬಂದೆ, ಇದು ಬಹಳ ಆಳವಾದಂತ ಸಬ್ಜೆಕ್ಟ್. ಎಲ್ಲರೂ ಜ್ಞಾನಕ್ಕೆ ಬಂದಾಗ ಕೆಲವರು ಇಂಡಿಯನ್ ಇರ್ತಾರೆ, ಕೆಲವರು ನಮ್ಮ ಸಹೋದರರಾಗಿರ್ತಾರೆ, ಕೆಲವರು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಯಾರೋ ಇರ್ಬೋದು ಅವರಿಗೆ ಮಾರ್ಗದರ್ಶನ ನೀಡಿದವ್ರು. ನನ್ನಂತೂ ಯಾರೂ ಮಾರ್ಗ ತೋರಿಸಿಲ್ಲ, ಯಾರು ಇಂಡಿಯನ್ ಇದ್ಲೇ ಇರಲಿಲ್ಲ. ನನಗಂತೂ ಭಕ್ತಿಯಲ್ಲೂ ಪೂಜೆಯಲ್ಲೂ ಪುನಸ್ಕಾರದಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ, ಆಸಕ್ತಿ ಇರಲಿಲ್ಲ. ಭಗವಂತ ಇದ್ದಾರೆ ಅಂತ ಒಪ್ತಾ ಇದ್ದೆ ಮನಸ್ಸಿಂದ, ಆದ್ರೆ ಪ್ರಕೃತಿ ಅಲ್ಲ. ನಾನಿನ್ ಈ ರೀತಿ ಯೋಚನೆ ಮಾಡಿಲ್ಲ. ಭಗವಂತ ಮೂರ್ತಿಯಲ್ಲಿರ್ಬೋದು, ಗುರು ಆಗಿರ್ಬೋದು, ಅಲ್ಲಿರ್ಬೋದು. ನಾನದು ಒಪ್ಪಕ್ಕೆ ರೆಡಿ ಇರಲಿಲ್ಲ. ನಾನಂತೂ ಹೇಗೆ ಬಾಬಾ ನನ್ನ ಕೈ ಹಿಡ್ಕೊಂಡ್ರು, ನನ್ನ ಹಿಡ್ಕೊಳ್ಳೋದು ಅಸಂಭವ ಮಾತಿತ್ತು. ಯಾಕೆಂದ್ರೆ ನಂದು ಬಹಳ ದೊಡ್ಡ ಸೈಂಟಿಸ್ಟ್ ಆಗ್ಬೇಕು ಅಂತ ಇಷ್ಟ ಇತ್ತು. ನನಗೆ ಆಧ್ಯಾತ್ಮಿಕತೆ ಭಕ್ತಿಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಎಂದು ಹೆಸರೇ ಕೇಳಲಿಲ್ಲ ಆಧ್ಯಾತ್ಮಿಕತೆ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಈದ್ ರಾಜಯೋಗ ಬಗ್ಗೆ. ಸೊ ಪ್ರಾರ್ಥನೆ ಮಾಡೇ ಇಲ್ಲ ನಾನು ಯಾರ್ದೂನು. ಹೇಗೆ ನಾನು ಬಾಬಾ ಅವ್ರು ನನ್ನನ್ನು ಹಿಡ್ಕೊಂಡ್ರು. ನಾನು ಒಮಾಹಾ ನಿಗ್ರಾಸ್ ಕಮಿಟಿ ಕೆನಡಾ ದೇಶದ ಪಕ್ಕ ಇದೆ, ಅಲ್ಲಿ ನಾನು ಪ್ರೊಫೆಸರ್ ಆಗಿದ್ದೆ, ಹಾಗೂ ಹಾಸ್ಪಿಟಲ್ ಅಲ್ಲಿ ನೌಕರಿನೂ ಮಾಡ್ತಿದ್ದೆ. ಒಂದಿನ ನಾನು ಡಲಾಸ್ಗೆ ಹೋಗಿದ್ದೆ, ಟೆಕ್ಸಸ್ ಅಲ್ಲಿ. ಮೆಡಿಕಲ್ ಲೆಕ್ಚರ್ ಪ್ರೆಸೆಂಟೇಶನ್ ಕೊಡೋದಿತ್ತು. ನನ್ನ ಪ್ರೆಸೆಂಟೇಶನ್ ಕ್ಯಾನ್ಸರ್ ಬಗ್ಗೆ ಇತ್ತು. ಪ್ರೆಸೆಂಟೇಶನ್ ನಂತರ ಇಬ್ರು ಆಫೀಸರ್ಸ್ ನನ್ನ ಹತ್ರ ಬಂದ್ರು, ಮಿಲಿಟರಿ ಆಫೀಸರ್ಸ್, ಉದ್ದಕ್ಕಿರೋ ಆಫೀಸರ್ಸ್ ಬಂದ್ರು. ಅವ್ರು ನನ್ನ ಕೇಳಿದ್ರು, ನೀವು ಮಿಲಿಟರಿ ಜಾಯಿನ್ ಆಗ್ತೀರಾ ಅಂತ ಕೇಳಿದ್ರಂತೆ ಹನ್ಸಭೆನ. ನಾನು ಹೇಳಿದೆ, ನನಗಿಷ್ಟು ಒಳ್ಳೆ ನೌಕರಿ ಇದೆ, ಪ್ರೊಫೆಸರ್ ಆಗಿದ್ದೀನಿ, ನಾನು ಎಷ್ಟು ದೊಡ್ಡ ಯೂನಿವರ್ಸಿಟಿ ಹಾಸ್ಪಿಟಲಲ್ಲಿ ನೌಕರಿ ಮಾಡ್ತೀನಿ, ನಾನು ಯಾಕೆ ಮಿಲಿಟ್ರಿಗೆ ಬರಲಿ ನಗ್ತಾ ಇದೆ. ಅವ್ರು ನನಗೆ ಹೇಳಿದ್ರು, ನಿಮ್ದೇನು ವಿಶೇಷತೆ ಇದೆ ಅಲ್ವಾ, ನಮ್ಮ ಮಿಲಿಟ್ರಿಯಲ್ಲಿ ಯಾರ್ದು ಈ ರೀತಿ ಇಲ್ಲ ವಿಶೇಷ ಸಬ್ಜೆಕ್ಟ್ ಓದಿರೋರು. ಸೊ ಮಿಲಿಟ್ರಿಯಲ್ಲಿ ನಮ್ಗೆ ಸೇವೆ ಕೊಡಿ ಅಂತ ಕೇಳ್ಕೊಂಡ್ರಂತೆ. ನಾನು ಹೇಳಿದೆ ಬಿಲ್ಕುಲ್ ಇಲ್ಲ. ನಂತರ ಅದನ್ನ ಬಿಟ್ಬಿಟ್ಟೆ, ನಾನು ವಾಪಸ್ ಬಂದ್ಬಿಟ್ಟೆ
ನಮ್ಮ ಸಿಟಿಗೆ ಬಂದ್ಬಿಟ್ಟೆ. ಬಹಳ ದೂರ ಇದೆ ಅದು. ಎಲ್ಲಿ ಲೆಕ್ಚರ್ ಕೊಡ್ಲಿಕ್ಕೆ ಹೋಗಿದ್ದೆ, ಬಹಳ ದೂರ ಇತ್ತು ಆ ಜಾಗ. ಒಂದು ದಿನ ಆ ಇಬ್ರು ಆಫೀಸರ್ಸ್ ನನ್ನ ಸೆಕ್ರೆಟರಿಗೆ ಹೇಳಿದ್ರಂತೆ ನನ್ಗೆ ಅವ್ರ ಪರಿಚಯ ಇದ್ದಾರೆ, ನಮಗೆ ಅವ್ರನ್ನ ಮೀಟ್ ಮಾಡ್ಬೇಕು ಡಾಕ್ಟರ್ನ. ಸೊ ನಮ್ಮ ರೂಮ್ಗೆ ಬಂದ್ಬಿಟ್ರು ಅವ್ರಿಬ್ರು ಮಿಲಿಟರಿ ಆಫೀಸರ್ಸ್. ನಾನು ಹೇಳ್ದೆ, ಸೊ ಕೇಳಿದ್ರಂತೆ ಇವ್ರನ್ನ ನಮ್ಮನ್ನ ಮರ್ತು ಬಿಟ್ರ ಅಂತ. ನಾನು ಹೇಳ್ದೆ ನನ್ಗೆ ಗೊತ್ತಿಲ್ಲ, ನೀವು ಪರಿಚಯ ಇಲ್ಲ ಅಂತ. ಸೊ ಅವ್ರು ಹೇಳಿದ್ರಂತೆ, ಡಲಸ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡಿದ್ವಲ್ವ, ನಿಮ್ಮನ್ನ ಕೇಳಿದ್ವಿ ನೀವು ಮಿಲಿಟರಿ ಜಾಯಿನ್ ಆಗ್ತೀರಾ ಅಂತ. ನಾನು ಹೇಳ್ದೆ, ನೀವ್ ಯಾಕೆ ಇಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ದೆ. ನನ್ನ ನೌಕರಿ ಹೊಟ್ಟೋಗತ್ತೆ, ಈ ರೀತಿ ಮಾತಾಡಬೇಡಿ, ನನಗೆ ಇಷ್ಟನೇ ಇಲ್ಲ ಮಿಲಿಟರಿ. ಸೊ ಅವ್ರು ಹೇಳಿದ್ರಂತೆ ನಾವೇ ಒಂದೆರಡು ನಿಮಿಷ ನಿಮ್ ಜೊತೆಲಿ ಮಾತಾಡ್ಬೋದಾ ಅಂತ. ಅವ್ರು ಹೇಳಿದ್ರಂತೆ, ನೋಡಿ ಒಮಾಹಾಲಿ ಒಂದು ಐಸಿನ ತುಫಾನ್ ಬಂತಂತೆ, 6 ಅಡಿ ಐಸ್. ನಿಮಗೆ ಬಹಳ ಪರೇಶಾನ್ ಆಯ್ತು, ತೊಂದರೆ ಆಯ್ತು. ನಂತರ ಏಪ್ರಿಲ್ ಅಲ್ಲಿ ಗಾಳಿ ತುಫಾನ್ ಬಂತು, ಸೈಕ್ಲೋನ್ ಬಂತು ಅದೇ ಸಿಟಿಯಲ್ಲಿ. ಇಷ್ಟು ದೊಡ್ಡ ಸೈಕ್ಲೋನ್ ಬಂತು, ಪೂರ್ಣ ಸಮಾಪ್ತಿ ಆಗೋಯ್ತು, ವಿನಾಶ ಆಗೋಯ್ತು. ನಮ್ಮ ಹಾಸ್ಪಿಟಲ್ನು ಹೊರಟೋಯ್ತು. ನಂತರ ಎಲ್ಲ ಸರಿ ಹೋಗ್ಬಿಡ್ತು. ಆದ್ರೆ ಈಗ ನೀವ್ ಯೋಚನೆ ಮಾಡಿ, ಈ ಥಂಡಿಯಲ್ಲಿ ಯಾಕೆ ಇರ್ಬೇಕು, ನಾವು ವಾಪಸ್ ಬರ್ತೀವಿ, ನೀವ್ ಇಲ್ಲಿ ಇರ್ಬೇಕಾ ಅಥವಾ ಮಿಲಿಟರಿಯಲ್ಲಿ ಸೇವೆ ಮಾಡ್ಬೇಕಾ? ನಾನೇನು ಹೇಳಲಿಲ್ಲ, ಅವರಿಗೆ ಪರ್ಮಿಷನ್ ಕೊಟ್ಟೆ ಹೋಗ್ಲಿಕ್ಕೆ. ಹಾಸ್ಪಿಟಲಲ್ಲಿ ನನ್ನ ಸೇವೆ ಏನಿತ್ತು ಹಾಸ್ಪಿಟಲ್ದು, ಅಲ್ಲಿ ಪ್ರೊಫೆಸರ್ ಆಗಿದ್ದೆ. ಹಾಗೂ ಅಮೆರಿಕ ದೇಶ, ಕೆನಡಾ, ಅಮೆರಿಕಾ, ಮೆಕ್ಸಿಕೋ ಇವೆಲ್ಲ ಸೇರಿ ಅಮೆರಿಕ ಅಂತ ಹೇಳ್ತಿದ್ರು. ಇದೇ ಅಮೆರಿಕ ದೇಶನೇ ಇಲ್ಲ, ಒರಿಜಿನಲ್ ಯಾರು ಲೋಕಲ್ ಪೀಪಲ್ ಇದ್ರಲ್ವಾ, ಅವ್ರ ಹೆಸರಿತ್ತು ರೆಡ್ ಇಂಡಿಯನ್ಸ್ ಅಂತ. ಯಾಕೆಂದ್ರೆ ಅವ್ರು ಇಂಡಿಯನ್ಸ್ ತರಾನೇ ನೋಡ್ಲಿಕ್ಕೆ ಅನ್ಸ್ತಿತ್ತು, ಆದ್ರೆ ಕೆಂಪಗಿದ್ರು. ಅವ್ರ ಹೆಸರು ಇಟ್ಬಿಟ್ರು, ಇಂಡಿಯನ್ಸ್ ಅಲ್ಲ ಆದ್ರೆ ರೆಡ್ ಇಂಡಿಯನ್ಸ್ ಅಂತ ಹೆಸರಿಟ್ರಂತೆ. ಎಲ್ಲ ಅಮೆರಿಕನ್ಸ್ ಅಂತಾನೆ ಹೇಳ್ತಾರೆ, ಆದ್ರೆ ಅವ್ರೇನ್ ಹೇಳ್ತಾರೆ ನಾನು ನಿಮ್ಗೆ ತಿಳಿಸ್ತೇನೆ. ಅವ್ರು ಹೇಳ್ತಾರೆ ಇವರು ಅಮೆರಿಕನ್ ಇಂಡಿಯನ್ಸ್, ಪೂರ್ಣ ಅಮೆರಿಕಾ, ಕೆನಡಾ, ಅಲಾಸ್ಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅದರ ದೇಶ ಇತ್ತು. ಸೊ ಅವ್ರ ಜಡೆ ಉದ್ದಕ್ಕಿರತ್ತೆ, ಅದನ್ನ ಕಟ್ ಮಾಡಲ್ಲ. ವಸ್ತ್ರನು ಬಹಳ ಚೆನ್ನಾಗಿ ಹಾಕೊಳ್ತಾರಂತೆ. ರಾಜಸ್ಥಾನಲ್ಲಿ ಕಲರ್ಫುಲ್ ಆಗಿ ಇಂಡಿಯನ್ ತರಾನೇ ಕಾಣ್ತಾರ ಅವರು. ಅವರ ಸೇವೆ ಮಾಡ್ತಿದ್ದೆ, ರೆಡ್ ಇಂಡಿಯನ್ ಸೇವೆ. ಏರ್ಪೋರ್ಟ್ ಇಂದ ಯುರೋಪ್ ಇಂದ ಬಂದಾಗ, ಇಂಗ್ಲೆಂಡ್ ಇಂದ ಬಂದಾಗ ಜನ ಯಾರು ಲೋಕಲ್ ಇದ್ರು ಅಮೆರಿಕನ್ ಇಂಡಿಯನ್ ಅಂತ ಹೇಳ್ತಿದ್ರು. ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ರು. ಅವ್ರಿಗೆಲ್ಲ ಒಂದು ಕ್ಯಾಂಪ್ ಮಾಡಿ ಅಲ್ಲಿ ಇರಿಸ್ಬಿಟ್ರು. ಅವ್ರನ್ನೆಲ್ಲ ಹಿಡ್ಕೊಂಡ್ರು, ಕ್ಯಾಂಪಲ್ಲಿ ಹಾಕ್ಬಿಟ್ರಂತೆ. ಕ್ಯಾಂಪಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು, ಬಹಳ ರೋಗಗಳಿದ್ವು, ಒಳ್ಳೆ ನೀರಿಲ್ಲ, ಊಟ ಇಲ್ಲ ಅವರಿಗೆ. ಅವ್ರನ್ನೆಲ್ಲ ಬಂದಿ ಮಾಡಿ ಇಟ್ಬಿಟ್ರಂತೆ. ಈ ರೀತಿ ಬಹಳ ಕ್ಯಾಂಪ್ಸ್ ಇದೆಯಂತೆ. ಈಗಂತೂ 2 ಮಿಲಿಯನ್ ಕ್ಯಾಂಪ್ಸ್ ಇದೆಯಂತೆ. ಅಮೆರಿಕನ್ ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋರು, ಅವರ ಸೇವೆ ಮಾಡ್ತಿದ್ದೆ ನಾನು. ನನಗೆ ಬಹಳ ಮಜಾ ಬರ್ತಿತ್ತು.
ನಾನು ಹೋದಾಗ ನನ್ನ ಜಡೆ ನನ್ನ ಸೀರೆ ನೋಡಿ ಬಹಳ ಖುಷಿ ಪಡ್ತಿದ್ರು. ನಾನು ಏನ್ ಹೇಳಿದ್ರು ಅದನ್ನ ಮಾಡ್ತಿದ್ರು. ನನ್ನ ನೋಡಿದ ತಕ್ಷಣ ಖುಷಿ ಪಡ್ತಿದ್ರು. ಅವರಿಗೆ ಅಮೆರಿಕನ್ ಡಾಕ್ಟರ್ ಬೇಕಾಗಿಲ್ಲ. ಅವ್ರು ಹೇಳ್ತಿದ್ರಂತೆ ನಮ್ಗೆ ಈ ಡಾಕ್ಟ್ರೇ ಬೇಕು. ಅಲ್ಲಿ ದೊಡ್ಡ ಚರ್ಚ್ ಇತ್ತು, ಕ್ಯಾಥೋಲಿಕ್ ಚರ್ಚ್ ಇತ್ತು. ಬಹಳ ಕೋಟಿ ಕೋಟಿ ಖರ್ಚು ಮಾಡಿ ಚರ್ಚನ್ನ ಕಟ್ಟಿದ್ರು. ಬಹಳ ಬಹಳ ಹಣ ಇತ್ತು. ದೊಡ್ಡ ಚರ್ಚ್ ಅದು. ಆ ಚರ್ಚಿನ ದೊಡ್ಡವ್ರು ಯಾರಿದ್ರು ಅವ್ರು ನನಗೆ ಹೇಳಿದ್ರು, ನಾವು ನಿಮಗೆ ಇಲ್ಲಿಂದ ನಿಮ್ಮನ್ನ ಕಳಿಸಲ್ಲ, ಎಲ್ಲೂ ನಿಮ್ಮನ್ನ ಇಲ್ಲೇ ಇಟ್ಕೊಳ್ತೇವೆ. ಈ ನೌಕರಿ ಮಾಡಿ ಹಾಸ್ಪಿಟಲ್ದು, ಆದ್ರೆ ನಾವಂತೂ ನಿಮ್ಮನ್ನ ಬಿಡೋದಿಲ್ಲ, ಎಲ್ಲಿ ಹೋಗ್ಲಿಕ್ಕೂ ಬಿಡೋದಿಲ್ಲ. ನಮ್ದು ಹಾಸ್ಪಿಟಲ್ ಇದೆ, ಅದರಲ್ಲಿ ನೀವು ಡೈರೆಕ್ಟರ್ ಆಗಿ ನಾವು ನಿಮಗೆ 20 ಬೀಗ ಜಮೀನ್ ಕೊಡ್ತೇವೆ, ಬಹಳ ಸುಂದರ ಬಂಗ್ಲಾ ಕೊಡ್ತೇವೆ, 2 ಪ್ರೈವೇಟ್ ಪ್ಲೇನ್ಸ್ ಫ್ಲೈಟ್ಸ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಒಂದು ಪ್ರೈವೇಟ್ ಪ್ಲೇನ್ ಇಷ್ಟು ದೊಡ್ಡದಾಗಿರತ್ತೆ. ನೀವು 1 ವರ್ಷದಲ್ಲಿ ಫ್ರಾನ್ಸ್ಗೆ ಹೋಗಿ, ಇಟಲಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು, ಜರ್ಮನಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು. ನೀವ್ ಎಲ್ ಬೇಕಾದ್ರೂ ನಾವು ಕಳಿಸ್ತೀವಿ ಆ ಫ್ಲೈಟ್ ಅನ್ನ. ಈ ಫ್ಲೈಟ್ ಅಲ್ಲಿ ಅಮೆರಿಕನ್ ಇಂಡಿಯನ್ಸ್ ಕ್ಯಾಂಪ್ ಏನಿದೆ ಅಲ್ಲಿಗೂ ನೀವು ಹೋಗ್ಬೋದು. ಆ ಫ್ಲೈಟ್ ಅಲ್ಲಿ ಕ್ಯಾಂಪ್ಸ್ಗೂ ಹೋಗಿ ಸೇವೆ ಮಾಡ್ಬೋದು. ನಿಮ್ಮ ಸ್ಯಾಲರಿ ಏನಿದೆ, ಸಂಬಳ ಡಾಲರ್ಸ್ ಅಲ್ಲಿ, ಯೋಚನೆನೂ ಮಾಡ್ಲಿಕ್ಕಾಗಲ್ಲ. 1 ವರ್ಷಕ್ಕೆ $6 ಮಿಲಿಯನ್ ಕೊಡ್ತೇವೆ ಅಂತ. ನೀವೇನು ಖರ್ಚು ಮಾಡೋದೇ ಬೇಕಾಗಿಲ್ಲ. ಮನೆ ನಾವು ಕೊಡ್ತೇವೆ, ಎಲ್ಲಾ ನಾವು ಕೊಡ್ತೇವೆ, ಜಮೀನ್ದು ನಾವು ಕೊಡ್ತೇವೆ, 2 ಕಾರ್ ನಿಮಗೆ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಏನ್ ಊಟ ಬೇಕು, ನಿಮಗೆ ಏನು ರೇಷನ್ ಬೇಕು ಎಲ್ಲ ಕಳಿಸ್ತೀವಿ. ನಿಮಗೇನು ಖರ್ಚು ಮಾಡೋದು ಬೇಕಾಗಿಲ್ಲ. ನಿಮ್ ಬ್ಯಾಂಕ್ಗೆಲ್ಲ ಜಮಾ ಮಾಡ್ತೀವಿ. ಆದ್ರೆ ನೀವು ಈ ಕಾಂಟ್ರಾಕ್ಟ್ ಸೈನ್ ಮಾಡಿ, ನಮಗ್ ಬಹಳ ಇಷ್ಟ ಇದೆ, ಬಹಳ ವಿನಂತಿ ಮಾಡ್ಕೊಂಡ್ರಂತೆ. ಹಾಗೂ ಯಾವಾಗ ಅಲ್ಲಿನ ಎಲ್ಲ ವಿಂಟರ್ ಬಂತು, ಬಹಳ ಥಂಡಿ ಆಗ್ತಿತ್ತು. 8 ತಿಂಗಳವರೆಗೂ ಐಸ್ ಇರತ್ತಂತೆ ಅಲ್ಲಿ. 4 ತಿಂಗಳವರೆಗೂ ಬಹಳ ಬೇಸಿಗೆ ಇರತ್ತೆ. ಸೊ ನನಗೆ ಅಲ್ಲಿ ಮಜಾ ಬರ್ತಿರ್ಲಿಲ್ಲ. ಮಿಲಿಟರಿ ಅವರಿಬ್ರು ಬಂದ್ರಂತೆ ಮತ್ತೆ. ಅದೇ ಅವರು ಗುಪ್ತವಾಗಿ ನೋಡ್ತಿದ್ರಂತೆ. ಸೊ ಇವ್ರು ಏನ್ ಮಾಡ್ತಾರೆ ಡಾಕ್ಟರ್ ಅಂತ. ಅವ್ರು ನೋಡಿದ್ರಂತೆ ಮಿಲಿಟರಿ ಅವರು, ಚರ್ಚಿನ ದೊಡ್ಡವ್ರ ಜೊತೆಲಿ ಮಾತಾಡ್ತಿದ್ದಾರೆ, ಇವರು ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಡ್ತಾರೇನೋ ಅಂತ. ಆ 2 ಆಫೀಸರ್ಸ್ ಬಂದ್ಬಿಟ್ರಂತೆ. ನೀವ್ ಯೋಚನೆ ಮಾಡಿ, ನಿಮಗೇನ್ ಬೇಕಾದ್ರೂ ಕೊಡ್ತೀವಿ ನಾವು, ಆದ್ರೆ ನಿಮಗೆ ಬಹಳ ಗರಂ ಆಗಿರುವಂತ ದೇಶಕ್ಕೆ ಕಳಿಸ್ತೀವಿ, ಬಿಸಿಲಿರೋ ಕಡೆ ಕಳಿಸ್ತೀವಿ, ಎಲ್ಲಿ ಐಸ್ ಜಾಸ್ತಿ ಇರಲ್ಲ, ಎಲ್ಲಿ ತುಫಾನ್ ಇರಲ್ಲ ಅಂತ ಜಾಗಕ್ಕೆ ಕಳಿಸ್ತೀವಿ. ಇಂಡಿಯಾ ತರ ಇರತ್ತೆ ಅಂತ ದೇಶಕ್ಕೆ ಕಳಿಸ್ತೀವಿ. ನಿಮಗೆ ಬಿಸಿಗೆ ಇಷ್ಟ ಆಗತ್ತಲ್ವಾ, ನಿಮಗೆ ಅಂತ ದೇಶಕ್ಕೆ ಕಳಿಸ್ತೀವಿ. ಬಹಳ ದೊಡ್ಡಕ್ಕಿಂತ ದೊಡ್ಡ ಮೆಡಿಕಲ್ ಸೆಂಟರ್ ಇದೆ ಅಲ್ಲಿ. ನಾನು ಯೋಚನೆ ಮಾಡಿದೆ, ನಾನು ಟ್ರೈ ಮಾಡ್ತೀನಿ. ಈಗ ನಾನು ಶನಿವಾರನೇ ಹೋಗ್ಲಿಕ್ಕಾಗತ್ತೆ, ಯಾಕೆಂದ್ರೆ ನಾನು ಎಲ್ಲಿ ನೌಕರಿ ಮಾಡ್ತಿದ್ದೀನಿ ಹಾಸ್ಪಿಟಲ್ ಅವ್ರಿಗೆ ಗೊತ್ತಾಗ್ಬಾರ್ದು ನಾನು ಬೇರೆ ಕಡೆ ಜಾಯ್ನ್ ಆಗ್ತಿದ್ದೀನಿ ಅಂತ. ಸೆಕ್ರೆಟರಿಗೆ ನಾನು ಇಂಟರ್ವ್ಯೂ ಇತ್ತು, ವಾಷಿಂಗ್ಟನ್ ಅಲ್ಲಿ ಇಂಟರ್ವ್ಯೂ ಇತ್ತು, ಎಲ್ಲಿ ಪ್ರೆಸಿಡೆಂಟ್ ಇರ್ತಾರೆ. ನಾನು ಅಲ್ಲಿ ತಲುಪಿಬಿಟ್ಟೆ. ಸೊ ಅವ್ರು ನನಗೆ ಕರೆದ್ರು. ನಾನಂತೂ ಸೀರೆ ಉಟ್ಕೊಂಡಿದ್ದೆ. ಸೊ ಬಹಳ ಉದ್ದಕ್ಕಂತೂ ನನಗೆ ಜಡೆ ಇತ್ತು. 5 ದೊಡ್ಡ ಆಫೀಸರ್ಸ್, ದೊಡ್ಡ ಸ್ಟಾರ್ಸ್ ಇರತ್ತಲ್ವಾ, 1 ಸ್ಟಾರ್ ಇರೋರು, 2 ಸ್ಟಾರ್ ಇರೋರು, 5 ಸ್ಟಾರ್ ಇರೋರು, ಬಹಳ ದೊಡ್ಡವರು.
ಸೊ ಸ್ಟಾರ್ಸ್ ನೋಡಿದೆ ನಾನು. 5 ಜನ ಮಿಲಿಟರಿ ಆಫೀಸರ್ಸ್ ನನ್ ಮುಂದೆ ಕೂತಿದ್ರು, ಚರ್ಚೆ ಮಾಡ್ತಿದ್ರಂತೆ. ನನ್ಗೆ ಹೇಳಿದ್ರಂತ, ನಾವಂತೂ ನಿಮ್ಮ ಇಂಟರ್ವ್ಯೂ ತಗೊಳ್ತಿಲ್ಲ, ನಾವು ನಿಮಗೆ ಸಮಜಾಯಿಸ್ತಾ ಇದ್ದೀವಿ, ಇದು ನಮ್ಮ ಆಫರ್ ಆಗಿದೆ, ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಅವ್ರು ಹೇಳ್ತಾರೆ, ನಮ್ಮ ಇಚ್ಛೆ ಇದೆ, ನೀವು ವಾಷಿಂಗ್ಟನ್ ಅಲ್ಲಿ ಎಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ, ಎಲ್ಲಿ ದೊಡ್ಡ ದೊಡ್ಡ VIP ಬರ್ತಾರೆ, ಎಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ಆ ಜಾಗದಲ್ಲಿ ನಿಮ್ಮನ್ನು ಇಡಬೇಕು ಅಂತ ಸೇವೆಗೋಸ್ಕರ. ನಾನು ಹೇಳ್ದೆ, ಅಲ್ಲಂತ ಬಿಲ್ಕುಲ್ ಇಲ್ಲ, ಅಲ್ಲಿ ಬಹಳ ಥಂಡಿ ಇರತ್ತೆ, ಐಸ್ ಇರತ್ತೆ, ನಾನಂತೂ ಇರಲ್ಲ. ಸೊ ನಾನೇನಕ್ಕೆ ಬಂದೆ ಅಂದ್ರೆ, ನೀವ್ ಹೇಳಿದ್ರಿ ನನ್ನ ಬಿಸಿ ಇರೋ ಕಡೆ ಇಡ್ತೀರಾ ಅಂತ. ನಾನಂತೂ ಒಪ್ಪೋದಿಲ್ಲ. ಸೊ ಅವ್ರು ಹೇಳಿದ್ರಂತೆ, ಸರಿ ನೀವು ನಿಶ್ಚಿಂತವಾಗಿರಿ, ನಿಮ್ಮನ್ನ ಟೆಕ್ಸಸ್ ಅಲ್ಲಿ ಇಡ್ತೀವಿ, ಎಲ್ಲಿ ಬಹಳ ಬೇಸಿಗೆ ಇದೆ, ಹೀಟ್ ಇದೆ. ಅವ್ರು ಯೋಚನೆ ಮಾಡಿದ್ರು, ಸರಿ ಟೆಕ್ಸಸ್ ಅಲ್ಲಿ ಒಪ್ಕೊಂಡ್ರೆ ಅಂತ ಅನ್ಕೊಂಡ್ರು. ಅವ್ರು ಹೇಳಿದ್ರಂತೆ, 1-2 ನಿಮಿಷಕ್ಕೋಸ್ಕರ ನೀವು ಹೊರಗೆ ಹೋಗ್ತೀರಾ ಅಂತ ಹೇಳಿದ್ರಂತೆ, ನಾವು ಚರ್ಚೆ ಮಾಡ್ಬೇಕು ಅಂತ. ನಾನು ಹೊರಗೆ ಬಂದ್ಬಿಟ್ಟೆ, ರೂಮಿಂದ ಹೊರಗೆ ನಿಂತಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, ಇವ್ರು ಏನ್ ಮಾಡ್ತಿರ್ಬೋದು. ನಂತರ ನನ್ನನ್ನು ಒಳಗ್ ಕರೆದ್ರು. ಅವ್ರು ಹೇಳಿದ್ರಂತೆ, ಒಂದೇ ಮಾತಿನ ಕಷ್ಟ ಇದೆ, ವಿಘ್ನ ಇದೆ, ಎಲ್ಲ ತಯಾರಾಗಿದೆ, ನಿಮ್ಮ ಮಿಲಿಟರಿ ಯೂನಿಫಾರ್ಮ್ ಹಾಕೋಬೇಕು. ನಾನು ಹೇಳ್ದೆ, ಸರಿ ನಾನು ಹಾಕೊಳ್ತೀನಿ. ಯೂನಿಫಾರ್ಮ್ ಹಾಕೊಳ್ಳೋದ್ರಲ್ಲಿ ನನಗೇನೂ ಇಲ್ಲ, ಇದಂತೂ ನೀವು ತಯಾರಿದ್ದೀರಾ, ಇನ್ನೊಂದು ದೊಡ್ಡ ಸಂಕಟ ಇದೆ, ಕಷ್ಟ ಇದೆ. ನಾನು ಹೇಳ್ದೆ, ಏನು ಅಂತ. ಮಿಲಿಟರಿಯಲ್ಲಿ ನಿಮ್ ಜಡೆ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು, ಇಷ್ಟು ಹೆಗ್ಲವರೆಗೂ ಇರ್ಬೇಕು, ಇಷ್ಟು ದೊಡ್ಡ ಜಡೆ ಇರ್ಕೊಳ್ತು. ನಾನು ಹೇಳ್ದೆ, ಇಲ್ಲ ಬಿಲ್ಕುಲ್ ಕಟ್ ಮಾಡಲ್ಲ. ನಾನು ಯಾಕೆ ಮಾಡ್ಲಿ ಅಂತ. ನಾನು ಕಟ್ ಮಾಡಲ್ಲ ಅಂತ ಹೇಳ್ದೆ, ನಾನು ಒಪ್ಪಲ್ಲ ಈ ಆರ್ಡರ್ ಅನ್ನ ಅಂತ. ಅವ್ರು ಹೇಳ್ತಾರೆ, ನಮ್ಮ ನಿಯಮ ಇದು. ಸೊ ನಾನು ಮೇಲ್ ಕಟ್ಬಿಟ್ಟೆ, ಹಿಂಗೆ ಮಡಚಿ ನನ್ನ ಜಡೆಯನ್ನ ಕಟ್ಬಿಟ್ಟೆ, ತೋರಿಸ್ದೆ ಈ ರೀತಿ ನಡೆಯುತ್ತಾ ಅಂತ. ಸೊ 5 ಜನ ಆಫೀಸರ್ಸ್ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ವಾ, ಇದಂತೂ ಎಷ್ಟು ಸುಂದರವಾಗಿದೆ, ನಮ್ಮದ್ ಖತಮ್ ಆಯ್ತು ಇಲ್ಲೇ, ನೀವು ಕಟ್ಟು ಮಾಡೋ ಅವಶ್ಯಕತೆ ಇಲ್ಲ ನಿಮ್ ಜಡೆಯನ್ನ. ನಂತರ ಈ ಮಾತು ಕೇಳಿ ನಂತರ ನನಗೆ ಡೇಟ್ ಆಫ್ ಜಾಯ್ನಿಂಗ್ ಕೊಟ್ರು. ಈ ಡೇಟ್ ಅಲ್ಲಿ ಸ್ಯಾನ್ ಆಂಟೋನಿಯೋ ಟೆಕ್ಸಸ್ ಬರ್ಬೇಕು, ನೀವು ಯುದ್ಧದಲ್ಲಿ ಟ್ರೈನಿಂಗ್ ನಡೆಯುತ್ತಲ್ವಾ, ಸಿಪಾಯಿಗಳನ್ನ ಕರ್ಕೊಂಡ್ ಬರ್ತಾರಲ್ವಾ. ಸೊ ಯಾರಿಗ ಏಟಾಗಿರತ್ತೆ, ಉಂಡಾಗಿರತ್ತೆ, ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೆ ಅದನ್ನ ತಿಳ್ಕೊಬೇಕು. ನೀವು ಯೋಚನೆ ಮಾಡ್ಬೇಕು, ಯಾವ ತರ ನೀವು ಅವರ ಸೇವೆ ಮಾಡ್ಬೋದು. ಯಾಕೆಂದ್ರೆ ಅವ್ರು ಬಹಳ ಭಯಾನಕ ಸಿಚುವೇಶನ್ ಅಲ್ಲಿ ಇರ್ತಾರೆ. ನೀವು ತಿಳ್ಕೊಬೇಕಾಗಿದೆ. ನಿಮ್ಮನ್ನ ಯುದ್ಧದಲ್ಲಿ ಕಳ್ಸಲ್ಲ, ಆದ್ರೆ ಯುದ್ಧದಲ್ಲಿ ಯೋಧರು ಹೇಗೆ ಏಟಾಗಿ ಬರ್ತಾರೆ ಅದನ್ನ ನೀವು ತಿಳ್ಕೊಬೇಕಾಗಿದೆ. ಅಲ್ಲಿಂದ ಸೋಲ್ಜರ್ಸ್ ಅನ್ನ, ಸಿಪಾಯಿಗಳನ್ನ ಕರ್ಕೊಂಡ್ ಬರ್ತಾರಲ್ವಾ, ಯಾರಿಗೆ ಏಟಾಗಿರತ್ತೆ, ಪೆಟ್ಟಾಗಿರತ್ತೆ, ಅವರಿಗೆ ಸೈಕಲಾಜಿಕಲ್ ಆಗಿ ಮನೋವಿಜ್ಞಾನ ಯೂಸ್ ಮಾಡಿ ಅವ್ರಿಗೆ ಸಹಯೋಗ ಕೊಡಬೇಕು, ಅವರ ಸೇವೆ ಮಾಡ್ಬೇಕು. ನಾನ್ ಹೇಳ್ದೆ, ಸರಿ ನನಗೆ ಇಷ್ಟ ಇದೆ, ನೀವೆಲ್ಲಾದ್ರೂ ಕಳಿಸಿ, ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಈ ತರದ ಸೇವೆ. ಯಾವಾಗ ಟೆಕ್ಸಸ್ ಅಲ್ಲಿ ಕಾಲಿಟ್ಟೆ, ಒಂದೇ ದಿನ ಆಗಿತ್ತು ಜಾಯ್ನ್ ಆಗಿ. ಎಲ್ಲರನ್ನು ಮೀಟ್ ಮಾಡಿದ್ದೆ, ಪರಿಚಯ ಮಾಡಿಸ್ಕೊಂಡಿದ್ದೆ, ಯಾರ್ಯಾರು ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅದೇ ದಿನಾನೇ ನಾನು
ದಾದಿ ಪ್ರಕಾಶ್ ಮಣಿಜಿ ಅವರನ್ನ ಮೀಟ್ ಮಾಡಿದ್ದೆ. ನಾನು ಮಿಲಿಟರಿಯಲ್ಲಿ ನನ್ನ US ಆಫೀಸರ್ ಯಾರಿದ್ದಾರೆ ಸೈನ್ ಮಾಡಿದ್ರು, ಹಾಗೂ ದಾದಿ ಪ್ರಕಾಶ್ ಮಣಿ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ಮೀಟ್ ಮಾಡಿದ ನಂತರ ನಾನು ನಿರ್ಣಯ ಮಾಡ್ಕೊಂಡ್ಬಿಟ್ಟೆ, ಈಗ ನಾನು ಬ್ರಹ್ಮಕುಮಾರಿನೇ ಆಗ್ಬೇಕಾಗಿದೆ ಪ್ರಕಾಶ್ ಮಣಿ ಜಾತಿ ತರ. ನೋಡಿ, 2 ಲೈಫ್ ಜೀವನ ಶುರು ಆಯ್ತು. ಒಂದು ಆಧ್ಯಾತ್ಮಿಕ ಜೀವನ, ಇನ್ನೊಂದು ಮಿಲಿಟರಿ ಜೀವನ. US ಆರ್ಮಿಯಲ್ಲಿ ಮಿಲಿಟರಿ ಆಫೀಸರ್ ಹಾಗೂ ಬ್ರಹ್ಮಕುಮಾರಿ. ಈಗ ನಾನು ಇನ್ನೊಂದು ಬಾರಿ ಏನಾಯ್ತು ಮಿಲಿಟರಿಯಲ್ಲಿ ಅದನ್ನ ತಿಳಿಸ್ತೀನಿ. ನಾನು BK ಆದ ನಂತರ ಅವಾಗ ನನಗೇನು ಅನುಭವ ಆಯ್ತು, ಮಿಲಿಟರಿಯಲ್ಲಿ ಇದ್ದಾಗ್ಲೂ ಜೊತೆಲಿ ಏನ್ ಅನುಭವ ಆಯ್ತು, ಅದ ನಂತರ ತಿಳಿಸ್ತೀನಿ. ಓಂ ಶಾಂತಿ.